Hello students, welcome to Ashwamedha IAS. ನಾನು ನಿಮ್ಮ ಸುಭಾಷ್. ಇಂದು ಕಂಪ್ಯೂಟರ್ ನಾಲೆಡ್ಜ್ ಮ್ಯಾರಥಾನ್ ಸೆಷನ್ಸ್ ನ ತಗೊಂತಾ ಇದ್ದೀನಿ. ಇದು ಭಾನುವಾರ ನಡೆಯುವ ಕೆಇಎ ಪರೀಕ್ಷೆಗೆ ಮತ್ತು ಜನವರಿಯಲ್ಲಿ ನಡೆಯುವ ಕೆಇಎ ಹಾಗೂ ಎಲ್ಲಾ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ. ಸೊ ಈ ಮ್ಯಾರಥಾನ್ ಸೆಷನ್ ನಾವು ಈಗ ಶುರು ಮಾಡೋಕ್ಕಿಂತ ಮುಂಚೆ ಇದು ನಾನು PDF ಫಾರ್ಮ್ಯಾಟ್ ಅಲ್ಲಿ ಇಟ್ಟಿದ್ದೀನಿ. ಸೊ ಯಾರೆಲ್ಲ ಇಲ್ಲಿ ನನಗೆ ಫಾಂಟ್ ಕಾಣೋದಿಲ್ಲ ಅನ್ಸುತ್ತೋ ಅವರು ಟೆಲಿಗ್ರಾಮ್ ಚಾನೆಲ್ಗೆ ಹೋಗಿ ಅಶ್ವಮೇಧ ಟೆಲಿಗ್ರಾಮ್ ಚಾನೆಲ್ಗೆ ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. PDF ಡೌನ್ಲೋಡ್ ಮಾಡಿ ನೋಡ್ಕೊಂತ ನನ್ನ ವಿಡಿಯೋನ ಆಲಿಸಿ. ಓಕೆ, ನಿಮಗೆ ಉಪಯುಕ್ತ ಆಗುತ್ತೆ. ಆಲ್ಮೋಸ್ಟ್ ಭಾನುವಾರ ನಡೆಯುವ 50-60% ಕ್ವಶನ್ಸ್ ಈ PDF ಇಂದಾನೆ ಬರುತ್ತೆ. ಯಾಕೆ ಅಂದ್ರೆ ಕೆಇಎ ನಡೆಸಿರುವ ಒಂದು 10-15 ಪ್ರಶ್ನೆಗಳು ಲಾಸ್ಟ್ 3 ವರ್ಷದಲ್ಲಿ ಕ್ವಶನ್ ಪೇಪರ್ ಏನಿದೆಯೋ ಅದನ್ನ ತಗೊಂಡು ಅದನ್ನ ಅನಲೈಸ್ ಮಾಡಿ ಈ PDF ಈ ಡಾಕ್ಯುಮೆಂಟ್ ನ ಮಾಡಿದ್ದೀನಿ. ಸೊ ಶುರು ಮಾಡೋಣ ಬನ್ನಿ. ಸೊ ಕಂಪ್ಯೂಟರ್ ಫಂಡಮೆಂಟಲ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ಹೈ ಯೀಲ್ಡ್ ಟಾಪಿಕ್ಸ್. ಸಂಡೇ ಇದೆಯಲ್ಲ ಎಕ್ಸಾಮು, ಆ ಪರೀಕ್ಷೆಗೆ ಮತ್ತೆ ಜನವರಿಯಲ್ಲಿ ನಡೆಯುವ ಪರೀಕ್ಷೆಗೂ ಕೂಡ ಬಹಳ ಉಪಯುಕ್ತ ಆಗುತ್ತೆ. ಬನ್ನಿ ಶುರು ಮಾಡೋಣ. ಸೊ ವಾಟ್ ಈಸ್ ಎ ಕಂಪ್ಯೂಟರ್? ಕಂಪ್ಯೂಟರ್ is an electronic device that accepts data, processes it and produces information ಅಥವಾ ಔಟ್ಪುಟ್. ಸೊ ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಸಾಧನ. ಇದೇನ್ ಮಾಡುತ್ತೆ? ಡೇಟಾನ ಸ್ವೀಕರಿಸುತ್ತೆ, ಅದನ್ನ ಸಂಸ್ಕರಿಸುತ್ತೆ, ಪ್ರೊಸೆಸ್ ಮಾಡುತ್ತೆ ಮತ್ತು ಮಾಹಿತಿಯನ್ನು ಹೊರಗಡೆ ಕೊಡುತ್ತೆ, ಔಟ್ಪುಟ್ ಕೊಡುತ್ತೆ ನಮಗೆ. ರಾ ಡೇಟಾ, ಓಕೆ, ರಾ ಡೇಟಾನ ತಗೊಳುತ್ತೆ. ಅದಕ್ಕೆ ಏನ್ ಬೇಕು ನಮಗೆ? ಇನ್ಪುಟ್ ಮಾಡ್ಕೊಳ್ಳೋದಕ್ಕೆ ಇನ್ಪುಟ್ ಡಿವೈಸ್ ಬೇಕು. ಸಂಸ್ಕರಿಸಲಿಕ್ಕೆ, ಪ್ರೊಸೆಸ್ ಮಾಡ್ಲಿಕ್ಕೆ ಏನ್ ಬೇಕು? ಪ್ರೊಸೆಸರ್. ಮತ್ತೆ ಡೇಟಾವನ್ನ ಹೊರಗಡೆ ಕೊಡ್ಲಿಕ್ಕೆ ಏನ್ ಬೇಕು? ಔಟ್ಪುಟ್ ಡಿವೈಸಸ್. ಹೌದಲ್ಲ? ಇದೇ ನಮ್ಮ ಕಂಪ್ಯೂಟರ್ನ ಹಾರ್ಡ್ವೇರ್ ಕಾಂಪೊನೆಂಟ್ಸ್. ಸೊ ಕಂಪ್ಯೂಟರ್ ಅಂದ್ರೆ ನಿಮಗೆ ಗೊತ್ತಿದೆ, ಹಾರ್ಡ್ವೇರ್ ಕಾಂಪೊನೆಂಟ್ ಇದೆ, ಸಾಫ್ಟ್ವೇರ್ ಇದೆ. ಸಾಫ್ಟ್ವೇರ್ ನಾವ್ ಏನ್ ನೋಡ್ತೀವಲ್ಲ ಇದು ಸಾಫ್ಟ್ವೇರ್. ಇದರಿಂದ ಈ ಬೋರ್ಡ್ ಇದೆಯಲ್ಲ, ಓಕೆ, ಇದು ಮಾನಿಟರ್. ಓಕೆ, ಇದು ಹಾರ್ಡ್ವೇರ್. ಸೊ ನೋಡೋಣ, ಇನ್ಪುಟ್ ಡಿವೈಸಸ್ ಯಾವುದು? ಮೇಜರ್ ಹಾರ್ಡ್ವೇರ್ ಕಾಂಪೊನೆಂಟ್ ಯೂಸ್ ಟು ಎಂಟರ್ ಡೇಟಾ, ಡೇಟಾವನ್ನು ಸ್ವೀಕರಿಸಲು ಅಥವಾ ಡೇಟಾನ ಕಂಪ್ಯೂಟರ್ಗೆ ಕಳಿಸಲು ಯಾವ್ದಿದೆ? ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಜಾಯ್ಸ್ಟಿಕ್. ಓಕೆ, ಕೇಳಿರ್ತಾರ ವಿಡಿಯೋ ಗೇಮ್ ಜಾಯ್ಸ್ಟಿಕ್. ಇವೆಲ್ಲ ಇನ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್. ಓಕೆ, ಯಾವ್ದಾದ್ರು ಕೀಬೋರ್ಡು, ಮೌಸು, ಸ್ಕ್ಯಾನರು, ಜಾಯ್ಸ್ಟಿಕ್. ಸೊ ನಾವು ಯೂಸ್ ಮಾಡೋ ಇಂಡಿಯನ್ ಕೀಬೋರ್ಡ್ ಶೈಲಿ ಯಾವ್ದಪ್ಪ ಅಂದ್ರೆ ಕ್ವಾಲಿಟಿ ಕೀಬೋರ್ಡ್. ನೀವು ಹೋದ್ರೆ ಕೀಬೋರ್ಡ್ ನೋಡಿದ್ರೆ KWERTY ASDF, ಓಕೆ, ಆ ರೀತಿ ಇರ್ತದೆ ಪದಗಳು, ಓಕೆ, ಅಕ್ಷರಗಳು ಕೀಬೋರ್ಡ್ ಅಲ್ಲಿ. ಸೊ ಯೂಸ್ ಮಾಡೋ ಕೀಬೋರ್ಡ್ ಯಾವುದು? ಕ್ವಾಲಿಟಿ ಕೀಬೋರ್ಡ್. ಇವೆಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ ಫುಲ್ ಫಾರ್ಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾನೆ. OCR ಅಂದ್ರೆ ಏನು? ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಓಕೆ, OMR ಅಂದ್ರೇನು? ಚೆಕ್ ಮಾಡಿ, ಉತ್ತರ ಹೇಳಿ. ಅದು ಕೂಡ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಶೈಲಿಯಲ್ಲೇ ವರ್ಕ್ ಮಾಡುತ್ತೆ. OCR ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಸ್ಕ್ಯಾನರ್ ಏನ್ ಮಾಡುತ್ತೆ? ಇಮೇಜ್ ಇರುತ್ತಲ್ಲ, ನೀವೇನಾದ್ರು ಫೋಟೋ ಕಳ್ಸಿದ್ರೆ ಅದನ್ನ ರೆಕಗ್ನೈಸ್ ಮಾಡಕ್ಕೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, ಅಕ್ಷರಗಳನ್ನು ಇಮೇಜ್ ರೂಪದಲ್ಲಿ, ಓಕೆ, ಕೂಡಿಡುತ್ತೆ. ಅದನ್ನ OCR ಅಂತೀವಿ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. MICR ಫುಲ್ ಫಾರ್ಮ್ ಏನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಓಕೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಫಾರ್ ಎಕ್ಸಾಂಪಲ್, ಇದು ಬ್ಲಾಕ್ ಅಲ್ಲಿ ಬರ್ದಿದೆ, ಮ್ಯಾಗ್ನೆಟಿಕ್ ಟೇಪ್ ಅಲ್ಲಿ ಇದ್ರೆ ಜಸ್ಟ್ ಆ ಮ್ಯಾಗ್ನೆಟಿಕ್ ಟೇಪ್ ಅನ್ನ ರೆಕಗ್ನೈಸ್ ಮಾಡುತ್ತೆ. ಸೊ MICR ಅಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಕೇಳ್ತಾನೆ ಫುಲ್ ಫಾರ್ಮ್. MICR ನ ವಿಸ್ತೃತ ರೂಪ ಯಾವುದು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಅರ್ಥ ಆಯ್ತಲ್ಲ? ಇದು ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ಔಟ್ಪುಟ್ ಡಿವೈಸಸ್ ಹೋಗೋಣ. ಮೊದಲನೇದು ಇನ್ಪುಟ್ ಡಿವೈಸಸ್, ಇನ್ಫಾರ್ಮೇಶನ್ ನ ಕಂಪ್ಯೂಟರ್ಗೆ ಕೊಡ್ಲಿಕ್ಕೆ. ಕಂಪ್ಯೂಟರ್ ಇಂದ ಇನ್ಫಾರ್ಮೇಶನ್ ತಗೊಳ್ಲಿಕ್ಕೆ ಯಾವುದು? ಔಟ್ಪುಟ್ ಸಾಧನಗಳು. ಔಟ್ಪುಟ್ ಡಿವೈಸಸ್ ಅಂದ್ರೆ ಇದು ಡಿಸ್ಪ್ಲೇ ದ ಪ್ರೊಸೆಸ್ಡ್ ಇನ್ಫಾರ್ಮೇಶನ್.
ಓಕೆ, ನಮಗೆ ಮಾಹಿತಿಯನ್ನು ಹೊರಗಡೆ ಹಾಕ್ಲಿಕ್ಕೆ ಔಟ್ಪುಟ್ ಡಿವೈಸಸ್ ಬೇಕು. ಯಾವ್ದ್ಯಾವ್ದು? ಮಾನಿಟ್ರು, ನಮ್ಮ ಬೋರ್ಡ್ ಏನಿದೆ ಮಾನಿಟ್ರು, ಪ್ರಿಂಟರ್ ಎಲ್ಲ ಕೇಳಿರ್ತೀರ. ವಾಯ್ಸ್ ಬೇಕು ಅಂದ್ರೆ ಸ್ಪೀಕರ್, ಓಕೆ, PPT ಸ್ಲೈಡ್ ನೋಡಬೇಕು ಅಂದ್ರೆ ಪ್ರೊಜೆಕ್ಟರ್. ಇವೆಲ್ಲ ಔಟ್ಪುಟ್ ಡಿವೈಸಸ್. ಓಕೆ, ನೆಕ್ಸ್ಟ್ ಮಾಹಿತಿನ ತಗೊಂಡಾಯ್ತು, ಮಾಹಿತಿನ ಇದಾಯ್ತು. ಬಟ್ ತಗೊಂಡಿರೋ ಮಾಹಿತಿನ ಪ್ರೊಸೆಸ್ ಮಾಡಕ್ ಏನ್ ಹೇಳ್ತೀವಿ? ಮೈಕ್ರೋ ಪ್ರೊಸೆಸರ್. ಸೊ ವಾಟ್ ಈಸ್ ಮೈಕ್ರೋ ಪ್ರೊಸೆಸರ್? ಮೈಕ್ರೋ ಪ್ರೊಸೆಸರ್ ಒಂದು ಸಣ್ಣ ಸಿಲಿಕಾನ್ ಚಿಪ್ ಆಗಿದ್ದು, ಓಕೆ, ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳನ್ನು ಹೊಂದಿರುತ್ತದೆ. ನಾನು ಹಿಂದಿನ ಕ್ಲಾಸ್ ನೋಡಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೈಕ್ರೋ ಪ್ರೊಸೆಸರ್ ಅಂದ್ರೇನು, ಟ್ರಾನ್ಸಿಸ್ಟರ್ ಅಂದ್ರೇನು ಅಂತ. ಓಕೆ, ಇದು ಸೂಚನೆಗಳನ್ನು ಸ್ವೀಕರಿಸಿ ಅವುಗಳನ್ನು ಪ್ರೊಸೆಸ್ ಮಾಡಿ ಫಲಿತಾಂಶವನ್ನು ನೀಡುತ್ತದೆ. ಯಾವ್ದಾದಪ್ಪ ಫೇಮಸ್ ಪ್ರೊಸೆಸಿಂಗ್ ಅಂದ್ರೆ ಇಂಟೆಲ್, AMD. ಗ್ರಾಫಿಕ್ ಮೈಕ್ರೋ ಪ್ರೊಸೆಸರ್ಗಳು ಕೂಡ ಇದೆ. NVIDIA ಕೇಳಿರ್ತೀರಲ್ವಾ ಇತ್ತೀಚೆಗೆ ನ್ಯೂಸ್ ಅಲ್ಲಿ. AI ಬಬಲ್, GK ಅಲ್ಲಿ ಕೇಳಿರ್ತೀರ. NVIDIA ಸ್ಟಾಕ್ಸ್, AI ಬಬಲ್ ಅಲ್ಲಿದೆ. NVIDIA ಕೂಡ ಒಂದು ಗ್ರಾಫಿಕ್ ಮೈಕ್ರೋ ಪ್ರೊಸೆಸರ್. ರೀಸೆಂಟ್ ಆಗಿ True 64 ಮೈಕ್ರೋ ಪ್ರೊಸೆಸರ್ ಇಂಡಿಯಾ ಲಾಂಚ್ ಮಾಡಿದೆ. 64 ಮೈಕ್ರೋ ಪ್ರೊಸೆಸರ್ ಭಾರತದ ಮೊದಲ ಸ್ವದೇಶಿ 64 ಬಿಟ್ ಡ್ಯುಯಲ್ ಕೋರ್ ಮೈಕ್ರೋ ಪ್ರೊಸೆಸರ್. ನೀವು ಮೊಬೈಲ್ ಅಲ್ಲಿ ಕೇಳಿರ್ತೀರ 32 ಬಿಟ್ ಕ್ವಾಡ್ ಕೋರ್, ಡ್ಯುಯಲ್ ಕೋರ್, 2 ಕೋರ್ಗಳನ್ನು ಹೊಂದಿರುತ್ತೆ. ಓಕೆ, ಕ್ವಾಡ್ ಕೋರ್ ಅಂದ್ರೆ 4 ಕೋರ್ಗಳನ್ನ ಹೊಂದಿರುತ್ತೆ. ಸೊ ಇಂಡಿಯಾದು ಧ್ರುವ 64 ಮೈಕ್ರೋ ಪ್ರೊಸೆಸರ್ ಭಾರತದ ಮೊದಲ ಸ್ವದೇಶಿ 64 ಬಿಟ್ ಡ್ಯುಯಲ್ ಕೋರ್ ಪ್ರೊಸೆಸರ್. ಮೈಕ್ರೋ ಪ್ರೊಸೆಸರ್ ಮೆದುಳು, ಇಟ್ಸ್ ಬ್ರೈನ್ ಆಫ್ ಕಂಪ್ಯೂಟರ್. ಏನ್ ಹೇಳಿ? ಮೆದುಳು. ಎಲ್ಲಾ ಕೆಲಸ ಮಾಡೋ ಕಂಪ್ಯೂಟರ್ನ ಬ್ರೈನ್, ಮೆದುಳು ಭಾಗ. ಸೊ ಅದ್ರದ್ದು ಪಾರ್ಟ್ಸ್ ಏನೇನು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಕಂಪ್ಯೂಟರ್ ಅಲ್ಲಿ ಏನಿರುತ್ತೆ? ಪ್ರೊಸೆಸರ್ ಇರುತ್ತೆ. ಅದರಲ್ಲಿ ಇರುವ ಭಾಗ, ಇಂಪಾರ್ಟೆಂಟ್ ಪಾರ್ಟ್ಸ್ಗಳಪ್ಪ ಯಾವ್ದಾದ್ರು ಅಂದ್ರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕಾರಕ ಘಟಕ. ಸೊ ಇದು ಬ್ರೈನ್ ನ ಕೆಲಸ ಮಾಡುತ್ತೆ. ಮೈಕ್ರೋ ಪ್ರೊಸೆಸರ್ ಎಲ್ಲ ಇನ್ಫಾರ್ಮೇಶನ್ ನ ತಗೊಂಡು ಎಲ್ರಿಗೂ ಏನೇನು ಅದನ್ನ ಪ್ರೊಸೆಸ್ ಮಾಡಬೇಕು ಅದನ್ನ ಕಳಿಸೋ ಒಂದು ಕೇಂದ್ರ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ, ನಾವು ಯಾವ್ದ್ರಲ್ಲಿ ಅಳಿತೀವಿ? ಹರ್ಟ್ಸ್ ಅಥವಾ ಸೈಕಲ್ಸ್ ಪರ್ ಸೆಕೆಂಡ್, CPS. ಕೇಳ್ತಾನೆ ಪ್ರಶ್ನೆ, ಕಂಪ್ಯೂಟರ್ನ ಸ್ಪೀಡ್ ಅನ್ನ ನಾವು ಹರ್ಟ್ಸ್ ಅಂತ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ಸೈಕಲ್ಸ್ ಪರ್ ಸೆಕೆಂಡ್ ಅಲ್ಲಿ ಅಳಿತೇವೆ, CPS, ಅಥವಾ ಹರ್ಟ್ಸ್ ನಲ್ಲಿ ಅಳಿತೀವಿ. ಓಕೆ, ಒಂದು ಸೆಕೆಂಡ್ಗೆ ಎಷ್ಟು ಸೈಕಲ್ ವರ್ಕ್ ಮಾಡುತ್ತೆ, ಓಕೆ, ಆ ಸ್ಪೀಡ್ ಅಲ್ಲಿ ಅಳಿತೀವಿ. ನೆಕ್ಸ್ಟ್, CPU ಕನ್ಸಿಸ್ಟ್ ಆಫ್ 2, ಒಂದು ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಇನ್ನೊಂದು ALU ಅಂತಾರೆ, ಒಂದು ಭಾಗ. ಅದೇನ್ ಮಾಡುತ್ತೆ? ನಿಮ್ಮ ಕ್ಯಾಲ್ಕುಲೇಷನ್ಸ್, ಎಲ್ಲಾ ಲಾಜಿಕಲ್ ಆಪರೇಷನ್ಸ್, ರೈಟ್? ಯಾವ್ದಾದಪ್ಪ ಲಾಜಿಕಲ್ ಆಪರೇಷನ್ಸ್ ಅಂದ್ರೆ ಎಡಿಷನ್, ಕೂಡ್ತೀರಾ, ಕಳಿತೀರಾ, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಎಲ್ಲ ಲಾಜಿಕಲ್ ಆಪರೇಷನ್ ನ ಮಾಡ್ಲಿಕ್ಕೆ ಯಾವ ಭಾಗ CPU ಯೂಸ್ ಮಾಡೋದು? ALU ಯೂನಿಟ್, ಅರಿಥಮೆಟಿಕ್ ಲಾಜಿಕ್ ಯೂನಿಟ್, ಪರ್ಫಾರ್ಮ್ಸ್ ಆಲ್ ದ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್. ಇನ್ನೊಂದೇನಿದೆ? ಕಂಪ್ಯೂಟರ್ನ ಎಲ್ಲಾ ಭಾಗಗಳನ್ನ ಕಂಟ್ರೋಲ್ ಮಾಡ್ತದೆ, ಕೋಆರ್ಡಿನೇಟ್ ಮಾಡ್ತದೆ. ಈ ಇನ್ಫಾರ್ಮೇಶನ್ ನೀನ್ ಕೊಡು ಔಟ್ಪುಟ್ ಡಿವೈಸಸ್, ಇನ್ಪುಟ್ ಡಿವೈಸಸ್ ಕೊಟ್ಟಿರೋ ಇನ್ಫಾರ್ಮೇಶನ್ ನೀನ್ ತಗೊಂಡಿಸ್ಕೋ, ಕೆಲಸ ಕಂಟ್ರೋಲ್ ಯೂನಿಟ್. ಓಕೆ, ಎಲ್ಲ ಆಪರೇಷನ್ಸ್ ಗಳನ್ನ ಮಾಡೋದು ಯಾವುದು? ಅರಿಥಮೆಟಿಕ್ ಲಾಜಿಕ್ ಯೂನಿಟ್, ಪರ್ಫಾರ್ಮ್ಸ್ ಆಲ್ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್. ಅರ್ಥ ಆಯ್ತಲ್ಲ? ಇದು ಗೊತ್ತಾಯ್ತಲ್ಲ? ಇನ್ಪುಟ್ ಡಿವೈಸಸ್ ಮತ್ತೆ ಪ್ರೊಸೆಸರ್. ಇನ್ಪುಟ್ ಡಿವೈಸಸ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ಲಿಕ್ಕೆ, ಕೀಬೋರ್ಡು, ಮೌಸು, ಸ್ಕ್ಯಾನರ್. ಕೀಬೋರ್ಡ್ ಅಲ್ಲಿ ಏನು ಇನ್ಫಾರ್ಮೇಶನ್ ಟೈಪ್ ಮಾಡ್ತಾ ಇದೀವಿ, ಸ್ಕ್ಯಾನರ್ ಅಲ್ಲಿ ಇನ್ಫಾರ್ಮೇಶನ್ ಸ್ಕ್ಯಾನ್ ಮಾಡಿ ಕಳಿಸ್ತಾ ಇದೀವಿ. ಔಟ್ಪುಟ್ ಡಿವೈಸಸ್ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಪ್ರೊಜೆಕ್ಟರ್. ಮೈಕ್ರೋ ಪ್ರೊಸೆಸರ್ ಇಟ್ಸ್ ಅ ಬ್ರೈನ್ ಆಫ್ ದ ಕಂಪ್ಯೂಟರ್. ಅದರಲ್ಲಿ ಟ್ರಾನ್ಸಿಸ್ಟರ್ ಇರುತ್ತೆ. ಸೊ ಟ್ರಾನ್ಸಿಸ್ಟರ್ಗೆ ಬೈನರಿ ಲ್ಯಾಂಗ್ವೇಜ್ ಮೂಲಕ 0 or 1 ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಅದೊಂದೇ ಲ್ಯಾಂಗ್ವೇಜ್. ಯಾವುದು? ಬೈನರಿ ಲ್ಯಾಂಗ್ವೇಜ್.
ಅರೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ಭಾಷೆ ಯಾವ್ದಪ್ಪ ಅಂದ್ರೆ ಬೈನರಿ ಲ್ಯಾಂಗ್ವೇಜ್. ಬೈನರಿ ಲ್ಯಾಂಗ್ವೇಜ್ ಅಂದ್ರೆ 0 ಅಥವಾ 1. ಮೈಕ್ರೋ ಪ್ರೊಸೆಸರ್ ಚಿಪ್ ಅಲ್ಲಿ ಏನಿರುತ್ತೆ, ಟ್ರಾನ್ಸಿಸ್ಟರ್ಗಳು ಇರುತ್ತಲ್ವಾ, ಆ ಟ್ರಾನ್ಸಿಸ್ಟರ್ಗಳು ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳು ಇರುತ್ತೆ. ಅದಕ್ಕೆ ಒಂದೊಂದೇ ಟ್ರಾನ್ಸಿಸ್ಟರ್ಗೆ ಕರೆಂಟ್ ಹತ್ಕೊಂಡ್ರೆ 1 ಅಂತ ಅರ್ಥ, ಕರೆಂಟ್ ಹತ್ಕೊಳ್ಳಿಲ್ಲ ಅಂದ್ರೆ 0 ಅಂತ ಅರ್ಥ. ಸೊ ನಾವು ಕೊಡೋ ಪ್ರತಿಯೊಂದು ಅಕ್ಷರನು ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ಕಂಪ್ಯೂಟರ್ಗೆ ಹೋಗೋದು. ಓಕೆ, ಬೈನರಿ ಲ್ಯಾಂಗ್ವೇಜ್ಗೆ ಹೋಗಿ ಕನ್ವರ್ಟ್ ಆಗಿ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎ ಅಂತ ಇದ್ರೆ ಅದಕ್ಕೆ ಏನೋ 11000 ಕೋಡ್ ಇರುತ್ತೆ ಬೈನರಿಯಾಗಿ ಕನ್ವರ್ಟ್ ಮಾಡಿದಾಗ. ABCD ಏನದು ಆಲ್ಫಾ ನ್ಯೂಮರಿಕಲ್ ಕೀ, ABCD ಅಂಡ್ ನಂಬರ್ಸ್ ನಮ್ಮ ಕೀಬೋರ್ಡ್ ಅಲ್ಲಿ ಏನಿದೆ ಅದನ್ನ ಕನ್ವರ್ಟ್ ಮಾಡೋದು ಬೈನರಿಗೆ. ಓಕೆ, ಬೈನರಿಗೆ ಕನ್ವರ್ಟ್ ಮಾಡ್ಕೊಂಡು ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ. ಮತ್ತು ವಾಪಸ್ ನಮಗೆ ಕೊಡ್ಬೇಕಾದ್ರೆ ಮತ್ತೆ ನಂಬರ್ಸ್ ಅಂಡ್ ಆಲ್ಫಾಬೆಟ್ಸ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಡ್ತದೆ. ಕ್ಲಿಯರ್ ಅಲ್ಲ? ಸೊ ಯಾವ್ಯಾವ ಭಾಗಗಳನ್ನು ಒಳಗೊಂಡಿದೆ ಮೈಕ್ರೋ ಪ್ರೊಸೆಸರ್? CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕಾರಕ ಘಟಕ, ಅದು ಬೆದಳಿದ್ದಂಗೆ ಕೆಲಸ ಮಾಡುತ್ತೆ. ಅದೇ ಹೇಳಿದ್ನ ಟ್ರಾನ್ಸಿಸ್ಟರ್ಗಳು ಇರೋ ಜಾಗ ಇದು. ನೆಕ್ಸ್ಟ್ ಅದನ್ನ ಮದರ್ ಬೋರ್ಡ್ ಅಂತಾನೂ ಕರಿತೀವಿ ನಾವು. ಮದರ್ ಬೋರ್ಡ್ ಕಂಪ್ಲೀಟ್ ಮೈಕ್ರೋ ಪ್ರೊಸೆಸರ್ ಸೆಟ್ ಏನಿರುತ್ತೆ CPU ALU CPU ಮದರ್ ಬೋರ್ಡ್ ಹಾಳಾಗೋಗಿದೆ, ಇನ್ನು ವರ್ಕ್ ಆಗಲ್ಲ ಕಂಪ್ಯೂಟರ್ ಅಂದ್ರೆ ಮೈನ್ CPUನೇ ಹೋಗಿದೆ. ನೆಕ್ಸ್ಟ್ ALU ಯೂನಿಟ್ ಎಲ್ಲ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ನ ಇದು ಮಾಡುತ್ತೆ, ಎಲ್ಲ ಗಣಿತ ಕೆಲಸಗಳನ್ನ ALU ಮಾಡುತ್ತೆ. CU ಕಂಟ್ರೋಲ್ ಯೂನಿಟ್, ಇಡೀ ಕಂಪ್ಯೂಟರ್ನ ಕಂಟ್ರೋಲ್ ಮಾಡೋ ಇದು ಕೇಂದ್ರ ಯಾವ್ದಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ಸ್ಟೋರೇಜ್ ಡಿವೈಸಸ್, ಇನ್ಫಾರ್ಮೇಶನ್ ಅನ್ನ ಫೀಡ್ ಮಾಡ್ತೀವಲ್ಲ ಎಲ್ಲಿ ಶೇಖರಿಸ್ಕೊಳ್ಳುತ್ತೆ? ಸ್ಟೋರೇಜ್ ಅಲ್ಲಿ. 2 ವಿಧ ಇದೆ, ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ಸ್ಟೋರೇಜ್ ಡಿವೈಸಸ್ ನಮ್ಮೆಲ್ಲ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದು ಪರ್ಮನೆಂಟ್ ಆಗಿರ್ಬೋದು ಇತ್ತು ಟೆಂಪರರಿ ಆಗಿರ್ಬೋದು. ಸೊ ನೋಡೋಣ ಫಸ್ಟ್ ಪ್ರೈಮರಿ ಮೆಮೊರಿಲಿ ಯಾವ್ಯಾವೆಲ್ಲ ಬರುತ್ತಪ್ಪ ಅಂದ್ರೆ RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ROM, ರೀಡ್ ಓನ್ಲಿ ಮೆಮೊರಿ. ಇದು ರೀಡ್ ಓನ್ಲಿ, ಇದು ರ್ಯಾಂಡಮ್ ಆಕ್ಸೆಸ್. ಓಕೆ, ಇದು ವಾಲಟೈಲ್ ಅಂದ್ರೆ ಅಸ್ಥಿರ. ಓಕೆ, ಟೆಂಪರರಿ ಮೆಮೊರಿನ ಸ್ಟೋರ್ ಮಾಡ್ಕೋಬಹುದು. ಒಂದ್ಸತಿ ನೀವು ಕಂಪ್ಯೂಟರ್ ನ ಸ್ವಿಚ್ ಆಫ್ ಮಾಡಿದ್ರೆ ಅಥವಾ ಲ್ಯಾಪ್ಟಾಪ್ ನ ಸ್ವಿಚ್ ಆಫ್ ಮಾಡಿದ್ರೆ ಅಲ್ಲಿರೋ ಡೇಟಾ ಅಳ್ಸ್ ಹೋಗುತ್ತೆ. ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ROM ಸ್ಥಿರವಾದದ್ದು, ನಾನ್ ವಾಲಟೈಲ್ ಅಂದ್ರೆ ಸ್ಥಿರವಾಗಿರುತ್ತೆ. ಇದು ಪರ್ಮನೆಂಟ್ ಆಗಿ ನಾವು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಸೆಕೆಂಡರಿ ಮೆಮೊರಿ. ಇದು ಪ್ರೈಮರಿ ಮೆಮೊರಿ, ಸಡನ್ ಆಗಿ ಬೇಕು ಅಂದಾಗ ಉಳಿಸ್ಕೊಳ್ಳೋ ಮೆಮೊರಿ ಇದು. ಸೆಕೆಂಡರಿ ಮೆಮೊರಿ ಲಾರ್ಜ್ ಡೇಟಾ ಇದ್ರೆ, GB ಗಟ್ಲೆ ಅಥವಾ ಟೆರಾಬೈಟ್ ಗಟ್ಲೆ ಇದ್ರೆ ನಾವು ಎಲ್ಲಿ ಸೇವ್ ಮಾಡ್ತೀವಿ ಅಂದ್ರೆ ಸೆಕೆಂಡರಿ ಮೆಮೊರಿಲಿ. ಯಾವ್ದಾದಪ್ಪ? ಹಾರ್ಡ್ ಡಿಸ್ಕ್, SSD, ಸಾಲಿಡ್ ಸ್ಟೇಟ್ ಡ್ರೈವ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, ಇದರಲ್ಲಿ ನಾವು ಸೆಕೆಂಡರಿ ಮೆಮೊರಿಯಾಗಿ ಸೇವ್ ಮಾಡ್ಕೊಂತೀವಿ ಇನ್ಫಾರ್ಮೇಶನ್. ಸೊ RAM ಅಂದ್ರೇನು ಉತ್ತರ ಕೊಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ROM ಅಂದ್ರೇನು ಉತ್ತರ ಕೊಡಿ. ಓಕೆ, ವಾಲಟೈಲ್ ಅಂದ್ರೆ ಅಸ್ಥಿರವಾದದ್ದು, ನಾನ್ ವಾಲಟೈಲ್ ಸ್ಥಿರವಾಗಿರುತ್ತೆ. ಸೊ ಇದು ಇನ್ಫಾರ್ಮೇಶನ್ ಕಂಪ್ಯೂಟರ್ ಸ್ವಿಚ್ ಆಫ್ ಆದ್ರೆ ಅಳ್ಸೋಗ್ಬಿಡುತ್ತೆ RAM ಅಲ್ಲಿ. ROM ಅಲ್ಲಿ ಅದೇ ತರ ಇರುತ್ತೆ. ಓಕೆ, ಸೊ ಎಲ್ಲ ಒಂದ್ಸತಿ ನೋಡೋಣ. ಈಗ ಏನೇನು ಓದಿದೀವಿ? ಕಾಂಪೋನೆಂಟ್, ಇನ್ಪುಟ್ ಡಿವೈಸಸ್ ಡೇಟಾನ CPU-ಗೆ, ದತ್ತಾಂಶನ ಕಂಪ್ಯೂಟರ್ಗೆ ಕಳಿಸುತ್ತೆ. ಎಕ್ಸಾಂಪಲ್ ಯಾವುದು? ಕೀಬೋರ್ಡು, ಮೌಸು, ಸ್ಕ್ಯಾನರ್. ಪ್ರೊಸೆಸಿಂಗ್ ಯಾವುದು? ಮೈಕ್ರೋ ಪ್ರೊಸೆಸರ್, CPU, Intel, AMD, NVIDIA performs calculations and controls the entire components of computer. ಲೆಕ್ಕಾಚಾರಗಳನ್ನ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಕಂಪ್ಯೂಟರ್ನ. ಔಟ್ಪುಟ್ ಈ ದತ್ತಾಂಶನ ಏನ್ ತಗೊಂಡಿದೆ ಅದನ್ನ ಪ್ರೊಸೆಸ್ ಮಾಡಿ ಹೊರಗಡೆ ಕೊಡ್ಲಿಕ್ಕೆ, ಫಲಿತಾಂಶನ ಕೊಡ್ಲಿಕ್ಕೆ ಯಾವ್ದಾದಪ್ಪ ಅಂದ್ರೆ ಮಾನಿಟ್ರು, ಪ್ರಿಂಟರ್. ಸ್ಟೋರೇಜ್ ಸಂಗ್ರಹಣ ಏನು? ಡೇಟಾ, ನಾವು ಇದು ಮಾಡಿರೋ ಡೇಟಾನ ಸೇವ್ ಮಾಡ್ಕೊಳ್ಳೋಕೆ. ಹಾರ್ಡ್ ಡಿಸ್ಕ್, SSD, RAM, ROM ಇತ್ಯಾದಿ. ಮೆಮೊರಿ ಆಲ್ರೆಡಿ ನಾವು ಸ್ಟೋರೇಜ್ ಡಿವೈಸಸ್ ನೋಡಿದ್ವಿ. ಈಗ ಮೆಮೊರಿ ನೋಡೋಣ. ಕಂಪ್ಯೂಟರ್ಗಳಲ್ಲಿ ಹಲವಾರು ವಿಧದ ಮೆಮೊರಿಗಳಿದೆ, ಹೈರಾರ್ಕಿ ಆಫ್ ಮೆಮೊರಿ ಇದೆ. ಇದು
ಪ್ರಶ್ನೆ ಕೇಳಿದಾನೆ ಇದರಲ್ಲಿ, ಯಾವುದು ಸ್ಲೋಯೆಸ್ಟ್ ಯಾವುದು ಫಾಸ್ಟೆಸ್ಟ್ ಅಂತ. ಫಾಸ್ಟೆಸ್ಟ್ ಇಂದ ಸ್ಲೋಯೆಸ್ಟ್ ಅಂದ್ರೆ ಯಾವ್ದ್ರಲ್ಲಿ ಸೇವ್ ಆಗಿದ್ರೆ ಬೇಗ ನನಗೆ ಇನ್ಫಾರ್ಮೇಶನ್ ಹೆಕ್ಕಿ ತೆಗಿಬಹುದು. ಓಕೆ, ದತ್ತಾಂಶನ ಎಲ್ಲಿ ಹೆಕ್ಕಿ ತೆಗಿಬಹುದು ಬೇಗ ಅಂದ್ರೆ ಫಸ್ಟ್ ರಿಜಿಸ್ಟರ್ಸ್ ಅಲ್ಲಿ ಇದ್ರೆ, ಯಾವ್ದ್ರಲ್ಲಿದ್ರೆ ಫಸ್ಟ್ ಮೆಮೊರಿ ರಿಜಿಸ್ಟರ್ಸ್ ಅಲ್ಲಿ ಇದ್ರೆ ಬೇಗ ತೆಗಿಬಹುದು. ಇನ್ನೊಂದು ಕ್ಯಾಚೆ ಮೆಮೊರಿ. ಓಕೆ, ಕ್ಯಾಚೆಲ್ ಇದ್ರೆ ತೆಗಿಬಹುದು ಬೇಗ. ಫಸ್ಟ್ ರಿಜಿಸ್ಟರ್ಸ್ ಅಲ್ಲಿ ಬೇಗ ತೆಗಿಬಹುದು. ಫಾಸ್ಟೆಸ್ಟ್ ಇಂದ ಸ್ಲೋಯೆಸ್ಟ್, ಅತಿ ವೇಗವಾಗಿ ಇನ್ಫಾರ್ಮೇಶನ್ ಎಕ್ಕಿ ತೆಗಿಬಹುದು, ಅದರಿಂದ ನಿಧಾನಕ್ಕೆ. ಯಾವುದು ಬೇಗ ಆಕ್ಸೆಸ್ ಮಾಡ್ಬೋದು, ಯಾವುದು ಬೇಗ ದತ್ತಾಂಶನ ತೆಗಿಬಹುದು ಅಂದ್ರೆ ರಿಜಿಸ್ಟರ್ಸ್ ಫಸ್ಟ್, ನೆಕ್ಸ್ಟ್ ಕ್ಯಾಶೆ ಮೆಮೊರಿ, ನೆಕ್ಸ್ಟ್ ರ್ಯಾಮ್, ಅದಾದ್ಮೇಲೆ ಸೆಕೆಂಡ್ರಿ ಸ್ಟೋರೇಜಸ್. ಸೆಕೆಂಡ್ರಿ ಸ್ಟೋರೇಜಸ್ ಯಾವ್ದಾದ್ರು HDD, ಹಾರ್ಡ್ ಡಿಸ್ಕ್ ಡ್ರೈವ್, SSD. ಓಕೆ, ಓದಿದ್ವಲ್ಲ, ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಸೊ ನಾವು ಪಾಠ ಮಾಡೋದು ನೀವು ಕರೆಕ್ಟಾಗಿ ಇನ್ಫಾರ್ಮೇಶನ್ ಅರ್ಥ ಮಾಡಿಕೊಂಡು, ಓಕೆ, ಕಾನ್ಸೆಪ್ಟ್ಸ್ನ ತಿಳ್ಕೊಂಡು ಅದ್ಭುತವಾಗಿ ಪ್ರಶ್ನೆಗಳನ್ನ ನಿಮಗೇನು ಗೊತ್ತಿಲ್ಲ ಅಂದ್ರೂ ಓಕೆ ನೀವು ಏನು ತಿಳ್ಕೊಂಡಿದ್ದೀರೋ ಅದ್ರ ಮೇಲೆ ಆನ್ಸರ್ ಮಾಡ್ಬೋದು. ಫಾಸ್ಟೆಸ್ಟ್ ಇಂದ ಸ್ಲೋಯೆಸ್ಟ್ ಯಾವ್ದಪ್ಪ? ಫಾಸ್ಟೆಸ್ಟ್ ಯಾವ್ದಿರುತ್ತೆ? ನಾರ್ಮಲ್ ಆಗಿ ಪ್ರೈಮರಿ ಮೆಮೊರಿ ಇರುತ್ತೆ. ಸೆಕೆಂಡ್ರಿಗೆ ಹೋಗಿದ್ರೆ ಸ್ಲೋ ಇರುತ್ತೆ. ಅದು ಗೊತ್ತಿದ್ರೆ ನೀವು ಸೆಕೆಂಡ್ರಿ ಸ್ಟೋರೇಜಸ್ ಯಾವೇ ಡಿವೈಸಸ್ ಕೊಟ್ಟಿದ್ರು ಆಪ್ಷನ್ಸ್ ಅಲ್ಲಿ ತಪ್ಪಾಕ್ಬಿಡ್ಬೋದು. ಪ್ರೈಮರಿ ಮೆಮೊರಿಲಿ ನೋಡೋಣ ಅಂತ. ಪ್ರೈಮರಿ ಮೆಮೊರಿಲಿ ಯಾವ್ಯಾವ ಇರುತ್ತೆ? ರ್ಯಾಮು, ರಾಮು. ಕಡಿಮೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ಳೋ ಇದ್ಯಾವುದು? ರಿಜಿಸ್ಟರ್ಸ್, ಕ್ಯಾಶೆ. ಸೊ ಅತಿ ಕಡಿಮೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ಳೋದು ಯಾವ್ದಪ್ಪ ಮೆಮೊರಿಲಿ ಅಂತ ಪ್ರಶ್ನೆ ಕೇಳಿದಾಗ ಏನಾಗುತ್ತೆ? ಇವು ಉತ್ತರ ಆಗುತ್ತೆ. ಯಾಕೆಂದ್ರೆ ಸಡನ್ ಆಗಿ ನನಗೆ ಇನ್ಫಾರ್ಮೇಶನ್ ಬೇಕು ಅಂದಾಗ ಇಲ್ಲಿ ಸೇವ್ ಆಗಿರುತ್ತೆ. ಅದಾದ್ಮೇಲೆ ರ್ಯಾಮು, ಅದಾದ್ಮೇಲೆ ರಾಮು. ಬಲ್ಕ್ ಆಗಿದ್ದು ಇನ್ಫಾರ್ಮೇಶನ್ ನಂಗೆ ನಿಧಾನ ಕೊಟ್ಟರು ಪರವಾಗಿಲ್ಲ ಅಂದ್ರೆ ಸೆಕೆಂಡ್ರಿ ಸ್ಟೋರೇಜಸ್ ಅಲ್ಲಿ ಇರುತ್ತೆ. ಸೊ ನಾವು ಓದ್ಬೇಕಾದ್ರೆ ಪ್ಲೈನ್ ಆಗಿ ಬ್ಲೈಂಡ್ ಆಗಿ ಓದೋದಲ್ಲ, ಓದಿದಾಗ ಏನೇನೆಲ್ಲ ಅರ್ಥ ಮಾಡ್ಕೋಬಹುದು, ಏನೇನೆಲ್ಲ ಅನಲೈಸ್ ಮಾಡ್ಬೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೈಮರಿ ಮೆಮೊರಿ ಅಂದ್ರೆ ಪ್ರೈಮರಿ ಮೆಮೊರಿ ಇರುತ್ತೆ, ಸೆಕೆಂಡ್ರಿ ಮೆಮೊರಿ ಇರುತ್ತೆ, ಬ್ಯಾಟ್ ಹೊಡ್ಕೊಂಡು ಹೋಗೋದಲ್ಲ. ಪ್ರೈಮರಿ ಮೆಮೊರಿ ಅಂದ್ರೆ ಏನಕ್ಕೆ ಅದು ಉಪಯೋಗ, ಏನಕ್ಕೆ ಪ್ರೈಮರಿ ಅಂತ ಕರೀತಾರೆ? ಸಡನ್ ಆಗಿ ಬೇಕು ಅಂದ್ರೆ. ಸೊ ಅದರಲ್ಲಿ ಎಲ್ಲಾ ಡೇಟಾನ, ದತ್ತಾಂಶನ ನಾವು ಅಲ್ಲೇ ಉಳಿಸ್ಕೋಬಹುದಾ? ಆಗಲ್ಲ. ಅದು ಸೆಕೆಂಡ್ರಿ ಮೆಮೊರಿಲಿ ಇರುತ್ತೆ. ಬಟ್ ಸೆಕೆಂಡ್ರಿ ಮೆಮೊರಿಲಿ ಬಲ್ಕ್ ಆಗುತ್ತೆ, ತುಂಬಾ ದೊಡ್ಡದಾಗುತ್ತೆ. ಬೇಗ ಎತ್ಕೊಬೋದಾ? ಯಾವ್ದಾದ್ರು ದೊಡ್ಡ ಭಾರವಾದ ವಸ್ತು ನೀವು ಬೇಗ ಎತ್ಕೋಬೋದಾ? ಸಣ್ಣ ವಸ್ತು ಆದ್ರೆ ಪಟ್ ಅನ್ನಂಗೆ ಎತ್ಕೊಂತೀರಾ. ಸೊ ರಿಜಿಸ್ಟರ್, ಕ್ಯಾಶೆ ಸಣ್ಣ ಸಣ್ಣ ಮೆಮೊರಿ ಇರುತ್ತೆ, ಬಟ್ ಪ್ರೈಮರಿ ಮೆಮೊರಿ ಬೇಗ ಸಿಗುತ್ತೆ. ನೆಕ್ಸ್ಟ್ ರ್ಯಾಮ್, ಅದಾದ್ಮೇಲೆ ಸೆಕೆಂಡ್ರಿ ಸ್ಟೋರೇಜ್. ಓಕೆ, ಈ ಪ್ರಶ್ನೆ ಕೇಳಿದ್ದ, ಇದರಲ್ಲಿ ಕ್ಯಾಶೆ ಮೆಮೊರಿ ಕೊಟ್ಟಿದ್ದ. ಸೊ ಕ್ಯಾಶೆ ಮೆಮೊರಿ ಇಟ್ ಹ್ಯಾಸ್ ದ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್. ಅದನ್ನ ದತ್ತಾಂಶನ ಆಕ್ಸೆಸ್ ಮಾಡ್ಲಿಕ್ಕೆ, ಪಡ್ಕೊಳ್ಳಿಕ್ಕೆ ಅತಿ ಕಡಿಮೆ ಸಮಯ CPU ಇಂದ ಯೂಸ್ ಮಾಡೋದು ಯಾವುದು? ಕ್ಯಾಶೆ ಮೆಮೊರಿ. ರಿಜಿಸ್ಟರ್ಸ್ ಕೊಟ್ಟಿದ್ರೆ ಫಸ್ಟ್ ರಿಜಿಸ್ಟರ್ಸ್. ನೆಕ್ಸ್ಟ್ ಮೆಮೊರಿ ಟೈಪ್ಸ್. ಈಗ ಮೆಮೊರಿ ನೋಡಿದ್ವಿ, ಅತಿ ವೇಗವಾಗಿ ಆಕ್ಸೆಸ್ ಮಾಡ್ಬೋದು ಯಾವುದು, ಮತ್ತೆ ಸ್ಲೋವರ್ಗು ಅದನ್ನು ನೋಡಿದ್ವಿ. ಈಗ ಮೆಮೊರಿ ಟೈಪ್ಸ್. ಫಸ್ಟ್ ರ್ಯಾಮ್. ರ್ಯಾಮ್ ಅಂದ್ರೇನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ, ಇಟ್ ಈಸ್ ವಾಲಟೈಲ್, ಮೀನಿಂಗ್ ಡೇಟಾ ಈಸ್ ಲಾಸ್ಟ್ ವೆನ್ ಪವರ್ ಈಸ್ ಟರ್ನ್ಡ್ ಆಫ್. ಆಗ್ಲೇ ಹೇಳಿದ್ನಲ್ಲ, ಅದು ಬಹಳ ವಾಲಟೈಲ್ ರ್ಯಾಮ್. ನೀವು ಕಂಪ್ಯೂಟರ್ನ ಆಫ್ ಮಾಡಿದ್ರೆ ಅಳ್ಸೋಗ್ಬಿಡುತ್ತೆ ಡೇಟಾ, ಇನ್ಫಾರ್ಮೇಶನ್. ಏನ್ ಅರ್ಥ ಇದು? ಹಂಗಂದ್ರೆ ಟೆಂಪರರಿ ಮೆಮೊರಿ ಇದು. ರ್ಯಾಮ್ ಒಂದು ಟೆಂಪರರಿ ಮೆಮೊರಿ ಡಿವೈಸ್. ಕೇಳ್ತಾನೆ ಪ್ರಶ್ನೆ, ರ್ಯಾಮ್ ಇಸ್ ಎ ಪರ್ಮನೆಂಟ್ ಮೆಮೊರಿ ಡಿವೈಸ್. ಸರಿನಾ? ಉತ್ತರ ತಪ್ಪು. ವಾಲಟೈಲ್. ವಾಲಟೈಲ್ ಮೀನಿಂಗ್ ಏನು? ಅಸ್ಥಿರ. ಇನ್ಫಾರ್ಮೇಶನ್ ಉಳ್ಕೊಳ್ಳಲ್ಲ, ದತ್ತಾಂಶ ಉಳ್ಕೊಳ್ಳಲ್ಲ ಅಲ್ವಾ? ಅಸ್ಥಿರವಾದದ್ದು. ಸೊ ವಾಲಟೈಲ್. ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ. ಇಟ್ ಈಸ್ ನಾನ್ ವಾಲಟೈಲ್. ಫರ್ಮ್ವೇರ್ ಬಯೋಸ್ ಇಸ್ ಟಿಪಿಕಲಿ ಸ್ಟೋರ್ಡ್ ಹಿಯರ್. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಏನೇನು ಇರುತ್ತಲ್ಲ, ಫರ್ಮ್ವೇರ್, ಕಂಪ್ಯೂಟರ್ದು ಫರ್ಮ್ವೇರ್ ಏನಿದೆ ಅದು ಇಲ್ಲಿ ಟಿಪಿಕಲಿ ಸ್ಟೋರ್ ಆಗಿ ಸ್ಥಿರವಾಗಿ ಇರುತ್ತೆ. ಯಾಕೆಂದ್ರೆ ಕಂಪ್ಯೂಟರ್ ಆನ್ ಮಾಡ್ಲಿಕ್ಕೆ ಬೇಕಲ್ಲ. ಬಯೋಸ್ ಫುಲ್ ಫಾರ್ಮ್ ಏನು ಅದನ್ನೆಲ್ಲ ತಿಳ್ಕೊಳ್ಳೋಣ ಹೋಗ್ತಾ ಹೋಗ್ತಾ. ಓಕೆ,
ಮೆಮೊರಿ. ಸೆಕೆಂಡರಿ ಮೆಮೊರಿ ಯಾವ್ದಾದೆಲ್ಲ ಬರುತ್ತಪ್ಪ? ಮ್ಯಾಗ್ನೆಟಿಕ್ ಸ್ಟೋರೇಜ್, ಅದರಲ್ಲಿ ಹಾರ್ಡ್ ಡಿಸ್ಕ್ ಡ್ರೈವ್, ಫ್ಲಾಪಿ ಡಿಸ್ಕ್ ಮತ್ತೆ ಮ್ಯಾಗ್ನೆಟಿಕ್ ಟೇಪ್ ಬರುತ್ತೆ. ನಿನ್ನೆ ಕ್ಲಾಸ್ನಲ್ಲಿ ಒಂದು ಪ್ರಶ್ನೆ ಇತ್ತು, ಫ್ರಾಗ್ಮೆಂಟೇಶನ್ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ? ಫ್ರಾಗ್ಮೆಂಟೇಶನ್ ಅಂದ್ರೇನು? ವಿಘಟನೆ. ಒಂದು ಫೈಲ್ ಸೆಕೆಂಡರಿ ಸ್ಟೋರೇಜ್ಗೆ ಹೋಗಿ ಸೇವ್ ಆದಾಗ ಅರ್ಧಿ ಹಂಚೋಗಿರುತ್ತೆ, ಆ ಫೈಲು ಇಷ್ಟಿಷ್ಟೆಲ್ಲೆಲ್ಲೋ ಹೋಗಿರುತ್ತೆ. ಅದನ್ನ ಎಕ್ಕಿ ತೆಗಿಬೇಕಾದ್ರೆ ಫ್ರಾಗ್ಮೆಂಟೇಶನ್ ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಹಾರ್ಡ್ ಡಿಸ್ಕ್ ಡ್ರೈವ್. ಯಾವ್ಯಾವೆಲ್ಲ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸಸ್ ಇರುತ್ತೋ, ಫ್ಲಾಪಿ, ಮ್ಯಾಗ್ನೆಟಿಕ್ ಟೇಪ್, HDD, ಇದಕ್ಕೆ ಫ್ರಾಗ್ಮೆಂಟೇಶನ್ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಮೆಕ್ಯಾನಿಕಲ್ ಹೆಡ್ ಇರುತ್ತೆ, ಎಲೆಕ್ಟ್ರಾನಿಕ್ ಇದ್ರಲ್ಲಿ ವರ್ಕ್ ಆಗಲ್ಲ, ಮೆಕ್ಯಾನಿಕಲ್ ಹೆಡ್ ಇರುತ್ತೆ. ಅದು ಫೈಲ್ನ ಎಲ್ಲಾ ಬಿಡಿ ಭಾಗಗಳನ್ನ ಎಕ್ಕಿ ತೆಗ್ದು ತಗೋಬರೋದಕ್ಕೆ ಟೈಮ್ ಆಗುತ್ತೆ. ಸೊ ಹಾರ್ಡ್ ಡಿಸ್ಕ್ ಡ್ರೈವ್ ಫ್ರಾಗ್ಮೆಂಟೇಶನ್ ಇಂದ ತೊಂದರೆಗೊಳಗಾಗುತ್ತೆ. ಸಾಲಿಡ್ ಸ್ಟೇಟ್ ಡ್ರೈವ್ ಆ ರೀತಿ ಆಗೋದಿಲ್ಲ. SSD ಕೇಳಿರ್ತೀರ, ಫ್ಲಾಶ್ ಡ್ರೈವ್, ಮೆಮೊರಿ ಕಾರ್ಡ್. ಹಳೆ ಲ್ಯಾಪ್ಟಾಪ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ HDD ಇತ್ತು. ಹಾರ್ಡ್ ಡಿಸ್ಕ್ ಡ್ರೈವ್ ಮೆಕ್ಯಾನಿಕಲ್ ಹೆಡ್ ಇರುತ್ತೆ, ಪಿನ್ ಇರುತ್ತೆ. ಅದು ಒಂದು ಫೈಲ್ ಯಾವ ರೀತಿ ಅಂದ್ರೆ ಚದ್ರಿರುತ್ತೆ. ಒಂದ್ ಫೈಲ್ ಒಂದೇ ಕಡೆ ಇರಲ್ಲ, ಎಲ್ಲೆಲ್ಲಿ ಖಾಲಿ ಇರುತ್ತೋ ಮೆಮೊರಿಲಿ ಅಲ್ಲಿ ಹೋಗಿ ಕೂತಿರುತ್ತೆ. ಅದನ್ನ ಎಕ್ಕಿ ತೆಗಿಬೇಕು ಹಾರ್ಡ್ ಡಿಸ್ಕ್ ಡ್ರೈವ್. ಓಕೆ, ಫ್ರಾಗ್ಮೆಂಟ್ ಆಗಿರೋ ಫೈಲ್ನ. ಸೊ ಫ್ರಾಗ್ಮೆಂಟೇಶನ್ HDDಗೆ ಎಫೆಕ್ಟ್ ಆಗುತ್ತೆ. SSD, ಸಾಲಿಡ್ ಸ್ಟೇಟ್ ಡ್ರೈವ್, ಇದು ಎಲೆಕ್ಟ್ರಾನಿಕ್ ಮೆಥಡ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ ನ ಎಕ್ಕಿ ತೆಗೆಯುತ್ತೆ. ಇಲ್ಲಿ ಏನು ಮೆಕ್ಯಾನಿಕಲ್ ಪಿನ್ ಇರೋದಿಲ್ಲ ಹಾರ್ಡ್ ಡಿಸ್ಕ್ ಡ್ರೈವ್ ಇರೋ ಹಾಗೆ. ಸೊ SSD ಫ್ರಾಗ್ಮೆಂಟೇಶನ್ ಇಂದ ತೊಂದರೆಗೆ ಒಳಗಾಗಲ್ಲ. ಫ್ಲಾಶ್ ಡ್ರೈವ್, ಮೆಮೊರಿ ಕಾರ್ಡ್ ನೀವು ಯೂಸ್ ಮಾಡಿರ್ತೀರ ಫೋನಲ್ಲಿ, ಹೌದಲ್ವಾ? ನೆಕ್ಸ್ಟ್ ಆಪ್ಟಿಕಲ್ ಸ್ಟೋರೇಜ್. ಮುಂಚೆ ಎಲ್ಲ ತುಂಬಾ ಯೂಸ್ CD, DVD, ಈಗೆಲ್ಲ ಕಡಿಮೆ ಆಗಿದೆ. ಸ್ಟೋರೇಜ್ ಈಗೆಲ್ಲ ಹಾರ್ಡ್ ಡಿಸ್ಕ್, ಓಕೆ, ಅಥವಾ SSD ಡ್ರೈವ್, CD, DVD, ಓಕೆ, CD ಕಾಂಪ್ಯಾಕ್ಟ್ ಡಿಸ್ಕ್, ಬ್ಲೂರೇ ಡಿಸ್ಕ್, ಓಕೆ, ಇವೆಲ್ಲ ಒನ್ ಟೈಮ್ ಸ್ಟೋರೇಜ್ ಇರುತ್ತೆ, ರಿಯೂಸಬಲ್ ಇರುತ್ತೆ. ಅಂದ್ರೆ ನೀವು ಒಂದ್ಸತಿ ಅದಕ್ಕೆ ಇನ್ಫಾರ್ಮೇಶನ್ ಫೀಡ್ ಮಾಡಿಬಿಟ್ರೆ CD ಒಳಗೆ ಅದು ಮುಗೀತು. ಇನ್ನು ಯಾವುದೇ ಬೇರೆ ಇನ್ಫಾರ್ಮೇಶನ್ ಅದಕ್ಕೆ ಫೀಡ್ ಮಾಡಕ್ಕಾಗಲ್ಲ. ಆ ತರನೂ ಇರುತ್ತೆ, ಅಥವಾ ಅಳಿಸ್ಬಿಟ್ಟು ಫೀಡ್ ಮಾಡ್ಬೋದು. ಆ ರೀತಿ CD, DVDಗಳು ಕೂಡ ಇರುತ್ತೆ. ಆಪ್ಟಿಕಲ್ ಸ್ಟೋರೇಜ್. ಸೊ ಮೆಮೊರಿ ನೋಡಿದ್ವಿ, ಪ್ರೈಮರಿ ಮೆಮೊರಿ ನೋಡಿದ್ವಿ, ಸೆಕೆಂಡರಿ ಮೆಮೊರಿ ನೋಡಿದ್ವಿ. ಓಕೆ, ಯೂನಿಟ್ಸ್ ಆಫ್ ಸ್ಟೋರೇಜ್ನ ನೋಡೋಣ. ಆಲ್ರೆಡಿ ಹೇಳಿದೆ, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಬೈನರಿ ಲ್ಯಾಂಗ್ವೇಜ್. ಸೊ ಬೈನರಿ ಲ್ಯಾಂಗ್ವೇಜ್ ಅದನ್ನ ಯಾವ ಮಾನದಲ್ಲಿ ಅಳಿತೀವಿ ಅಂದ್ರೆ ಬಿಟ್ಸ್ ಅಂತೀವಿ. ಓಕೆ, ನಿನ್ನೆ ನಡೆದಿರೋ ಕ್ಲಾಸ್ನಲ್ಲಿ IP ಅಡ್ರೆಸ್ ಎಷ್ಟು ಬಿಟ್ಗಳು ಅಂತ ಇತ್ತು. IP4, IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ಇಂಟರ್ನೆಟ್ ಪ್ರೋಟೋಕಾಲ್ 4 ಎಷ್ಟು ಬಿಟ್ಗಳನ್ನು ಹೊಂದಿದೆ? ಪ್ರಶ್ನೆ ಪ್ರೀವಿಯಸ್ ಇಯರ್. 32 ಬಿಟ್ಗಳನ್ನ ಹೊಂದಿರುತ್ತೆ. ಆದ್ರೆ ಅವನು ಉತ್ತರ ಬಿಟ್ನಲ್ಲಿ ಕೇಳಿರ್ಲಿಲ್ಲ, ಬೈಟಲ್ಲಿ ಕೇಳಿದ. ಎಷ್ಟು ಬೈಟ್ಸ್? ಏನು ಉತ್ತರ? ಸೊ ನಿಮಗೆ ಗೊತ್ತಿರಬೇಕು 1 ಬೈಟಿಗೆ ಎಷ್ಟು, 1 KB ಅಂದ್ರೇನು, 1 MB ಅಂದ್ರೇನು, 1 GB ಅಂದ್ರೇನು. ನೆಕ್ಸ್ಟ್ ಇನ್ನೂ ಇದೆ ಟೆರಾಬೈಟ್, ಪೆಟಾಬೈಟ್. ಓಕೆ, ಬಟ್ ಅಟ್ಲೀಸ್ಟ್ ಇಂಪಾರ್ಟೆಂಟ್ 3-4 ಸ್ಟೋರೇಜ್ ಯೂನಿಟ್ಸ್ನ ಅಳತೆ. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. ಇದೆಷ್ಟಾಗುತ್ತೆ ಉತ್ತರ? ಇದು 32/8 ಬಿಟ್ಸ್ ಅಂದ್ರೆ 4 ಬೈಟ್. ಇಂಟರ್ನೆಟ್ ಪ್ರೋಟೋಕಾಲ್ IP4 ಎಷ್ಟು ಬಿಟ್ಗಳನ್ನು ಹೊಂದಿರುತ್ತೆ? 4 ಬೈಟ್ಗಳನ್ನು ಹೊಂದಿರುತ್ತೆ, 32 ಬಿಟ್ಸ್ಗಳನ್ನು ಹೊಂದಿರುತ್ತೆ. ಸೊ ನೋಡ್ತಾ ಹೋಗೋಣ. 1 ಬೈಟ್ ಇಸ್ ಈಕ್ವಲ್ ಟು, ಇಲ್ಲೇ ಪ್ರಶ್ನೆನೂ ಕೇಳ್ಬಿಡ್ಬೋದು. ಓಕೆ, 1 MB ಇಸ್ ಈಕ್ವಲ್ ಟು 1 GB ಇಸ್ ಈಕ್ವಲ್ ಟು. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೂ ಪ್ರಶ್ನೆನ ಕೇಳ್ಬೋದು. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. 1 ಕಿಲೋಬೈಟ್ ಈಕ್ವಲ್ ಟು 1024 ಬೈಟ್ಸ್. 1 ಬೈಟ್ ಅಷ್ಟೇ 8 ಬಿಟ್ಗಳು, ಇನ್ನೆಲ್ಲ 1024. ಕಿಲೋಬೈಟ್ 1024 ಬೈಟ್, 1000 ಅಲ್ಲ. 1
1000 ಅನ್ಕೋಬೇಡಿ, 1024 ಬೈಟ್ಗಳು. 1 ಮೆಗಾಬೈಟ್ 1024 ಕಿಲೋಬೈಟ್ಗಳು. ಬೈಟ್ 1024 MB. 1 1024 GB. ಓಕೆ, ಈ ರೀತಿ ಫಸ್ಟ್ 4 ಸ್ಟೋರೇಜ್ ಯೂನಿಟ್ಸ್. ಕಿಲೋಬೈಟ್ ದೊಡ್ಡದು, MB ಅದಕ್ಕಿಂತ ದೊಡ್ಡದು, GB ಅದಕ್ಕಿಂತ ದೊಡ್ಡದು. ಸೊ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಸ್ಟೋರೇಜ್ ಯೂನಿಟ್ ಅಲ್ಲಿ ಕೊಡಿ ಅಂದ್ರೆ ಫಸ್ಟ್ ಬಿಟ್ ಅಂದ್ರೆ ಸಣ್ಣದ್ರಿಂದ ಸ್ಮಾಲ್ ಟು ಲಾರ್ಜ್ ಬಿಟ್ಟು, ಅದಾದ್ಮೇಲೆ ಬೈಟು, ಅದಾದ್ಮೇಲೆ ಕಿಲೋಬೈಟು, ಅದಾದ್ಮೇಲೆ MB ಮೆಗಾಬೈಟ್, ಅದಾದ್ಮೇಲೆ ಜಿಗಾಬೈಟು, ಅದಾದ್ಮೇಲೆ ಟೆರಾಬೈಟ್, ಹೀಗೆ ಹೋಗುತ್ತೆ. ಅರ್ಥ ಆಯ್ತಲ್ಲ? ಒಂದು ಪ್ರಶ್ನೆ ಕೇಳ್ಬೋದು, ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಅರೇಂಜ್ ಮಾಡಿ. ಓಕೆ, ಅಥವಾ ಡಿಸೆಂಡಿಂಗ್ ಟು ಅಸೆಂಡಿಂಗ್. ನೀವು ಇನ್ಫಾರ್ಮೇಶನ್ ಎಷ್ಟು ತಿಳ್ಕೊಂತಿರೋ ಪರೀಕ್ಷೆಲು ಅಷ್ಟೇ ಅಟೆಂಟಿವ್ ಆಗಿರ್ಬೇಕು. ಅವತ್ತು ನಿಮ್ಮ ಆಟಿಟ್ಯೂಡ್, ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಯಾವ ರೀತಿ ಪ್ರಶ್ನೆನ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಪರೀಕ್ಷೆ ಪಾಸ್ ಮಾಡ್ತೀರೋ ಅಥವಾ ಸಣ್ಣ ಸಣ್ಣ ತಪ್ಪು ಮಾಡ್ಬಿಟ್ಟು ಮಿಸ್ಟೇಕ್ಸ್ ಮಾಡ್ತಿರೋ ಅಂತ. ಅವ್ನು ಅಸೆಂಡಿಂಗ್ ಕೇಳೋ ಬದಲು ಡಿಸೆಂಡಿಂಗ್ ಕೇಳಿರ್ಬೋದು. ನೀವು ಅಸೆಂಡಿಂಗ್ ಹಾಕು, ಬಿಟ್ಟು, ಬೈಟು, KB, MB ಸರಿ ಉತ್ತರ ಅಂತ ಮೊದಲನೇ ಆಪ್ಷನ್ ಇಟ್ಟಿರ್ತಾನೆ. ಸೊ ಪ್ರಶ್ನೆನ 2 ಸತಿ ಓದಿ ಉತ್ತರ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಉತ್ತರ ಬರೀರಿ. ಓಕೆ, ಮಾರ್ಕ್ ಮಾಡಿ. ಕಾನ್ಸೆಪ್ಟ್ ತಿಳ್ಕೊಂಡಿರ್ತೀರ ಎಷ್ಟೋ ಸತಿ, ಬಟ್ ಅಲ್ಲಿ ಪ್ರಶ್ನೆನ ನೀಟಾಗಿ ಓದ್ದಲೆ ತಪ್ಪು ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಹಂಗಾಗಿ ಪ್ರಶ್ನೆನ 2 ಸತಿ ಓದಿ, ಆಪ್ಷನ್ಸ್ನ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಮಾರ್ಕ್ ಮಾಡಿ ಪೇಪರಲ್ಲಿ ಕೂಡ. ಸಣ್ಣ ಸಣ್ಣ ತಪ್ಪುಗಳಿಂದ ಪರೀಕ್ಷೆಯಿಂದ ಹೊರಗಡೆ ಹೋಗ್ಬೇಡಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಓಕೆ, ಹಾರ್ಡ್ವೇರ್ ಪಾರ್ಟ್ ನೋಡಿದ್ವಿ. ಈಗ ಸಾಫ್ಟ್ವೇರ್ ಪಾರ್ಟ್, ಕಂಪ್ಯೂಟರ್ನ ಕಾಣದೇ ಇರೋ ಒಳಗಡೆ ಇರೋ ಸಾಫ್ಟ್ವೇರ್ ಪಾರ್ಟ್, ಕೋಡಿಂಗ್, ಪ್ರೋಗ್ರಾಮಿಂಗ್ ಏನೇನಿದೆ ಅದನ್ನ ನೋಡ್ತಾ ಹೋಗೋಣ. ಆಪರೇಟಿಂಗ್ ಸಿಸ್ಟಮ್, OS ಅಂದ್ರೇನು? ಆಪರೇಟಿಂಗ್ ಸಿಸ್ಟಮ್. ಇದು ಇಟ್ ವಿಲ್ ಆಕ್ಟ್ ಆಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಕಂಪ್ಯೂಟರ್. ಯಾರು ಯೂಸರ್? ನಾನು, ಬಳಕೆದಾರ. ಓಕೆ, ಅಂಡ್ ಕಂಪ್ಯೂಟರ್ ಮೆಷಿನ್ ನಡುವೆ ಇಂಟರ್ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಅದು ಕೊಂಡಿಯಾಗಿ ಆಕ್ಟ್ ಮಾಡುತ್ತೆ. ಸೊ ಟರ್ಮ್ಸ್ ಅವಾಗಲೇ ನೋಡಿದ್ವಿ, ಬಯೋಸ್. ರಾಮ್ ಅಲ್ಲಿ ಬಯೋಸ್ ಸೇವ್ ಆಗಿರುತ್ತೆ. ಅಂದ್ರೆ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಸೇವ್ ಆಗಿರುತ್ತೆ. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಕಂಪ್ಯೂಟರ್ನ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ OS ಸಹಾಯ ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್. ಓಕೆ, ಬಯೋಸ್ ಅಂದ್ರೇನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಫುಲ್ ಫಾರ್ಮ್ ಕೇಳಿದಾನೆ ಇದನ್ನ. ಓಕೆ, ಇದನ್ನೆಲ್ಲ ನಾನು ಶೇಖರಿಸ್ಕೊಂಡಿರೋದು ಹೇಗೆ ಅಂದ್ರೆ, ಲಾಸ್ಟ್ 2-3 ಇಯರ್ಸ್ KEA ಏನೇನು ಪರೀಕ್ಷೆ ನಡೆಸಿದೆಯೋ, ಕಂಪ್ಯೂಟರ್ ಪ್ರಶ್ನೆಗಳು ಎಲ್ಲೆಲ್ಲಿಂದ ಬಂದಿದೆಯೋ ಅದನ್ನ ಹೆಕ್ಕಿ ತೆಗೆದು ಈ ನೋಟ್ಸ್, ಈ ಕಂಟೆಂಟ್ ನ ಮಾಡಿದ್ದೀನಿ. ಹಂಗಾಗಿ ನೀವು ಇದರಿಂದ ಓದಿದ್ರಿ ಅಂದ್ರೆ ಬೇಸಿಕ್ ಔಟ್ ಆಫ್ 30-20 ಕ್ವಶನ್ಸ್ ನೀವು ಆರಾಮಾಗಿ ಉತ್ತರ ಮಾಡ್ಬೋದು ಇವತ್ತು ರಿವೈಸ್ ಮಾಡ್ಕೊಂಡು ಹೋದ್ರು ಕೂಡ. DBMS ಅಂದ್ರೆ ಏನ್ ಹೇಳಿ? ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಬಿಡಿಸೋದಿ ಡೇಟಾ ಬೇಸ್ ಅಂದ್ರೇನು? ಓಕೆ, ಒಂದು 10 ಬುಕ್ ಇನ್ಫಾರ್ಮೇಶನ್ ನಾನು ಇಡ್ತೀನಿ ಎಲೆಕ್ಟ್ರಾನಿಕ್ ರೂಪದಲ್ಲಿ, ಅದೇನಾಗುತ್ತೆ? ಡೇಟಾ ಬೇಸ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಡೇಟಾ ಬೇಸ್. ಇದು ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಮಾಡಕ್ಕೆ ಕೋಡ್ ಬರ್ದಿರ್ತೇನಲ್ಲ, ಅದ್ರದ್ದು ಭಂಡಾರ ಇಡೋಕೆ ಇಲ್ಲಿ ಡೇಟಾ ಬೇಸ್. ಅದನ್ನ ಮ್ಯಾನೇಜ್ ಮಾಡೋ ಸಿಸ್ಟಮ್ ಏನಂತೀವಿ? ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, DBMS. ನೆಕ್ಸ್ಟ್ GUI ಮತ್ತೆ CUI. GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. CUI ಅಂದ್ರೆ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕಲ್ ಅಂದ್ರೇನು? ಗ್ರಾಫಿಕ್ಸ್, ಇಮೇಜ್, ಹಾರ್ಟ್, ಕಲರ್. ಓಕೆ, ಕಂಪ್ಯೂಟರ್ಗೆ ಕೆಂಪು ಯಾವುದು, ಬ್ಲೂ ಯಾವುದು, ಬಣ್ಣ ಗೊತ್ತಿಲ್ಲ. ಓಕೆ, ಅದನ್ನ ನಮಗೆ ತಿಳಿಸ್ಲಿಕ್ಕೆ ಇರೋ ಇಂಟರ್ಫೇಸ್ ಯಾವುದು? GUI. ಅದು ಗೊತ್ತಿರೋದು ಬೈನರಿ ಅಷ್ಟೇ, 0-1. ಓಕೆ, 0-1 ಕಂಪ್ಯೂಟರ್ನ ಕನ್ವರ್ಟ್ ಮಾಡಿ ನಮಗೆ ಪ್ರಸ್ತುತಪಡಿಸೋ ಇಂಟರ್ಫೇಸ್ ಯಾವುದು? GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅಕ್ಷರನ, ನಂಬರ್ಸ್ನ ಯಾವುದು? CUI, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್.
ಅರ್ಥ ಆಯ್ತಲ್ಲ? ಓಕೆ, ಆಪರೇಟಿಂಗ್ ಸಿಸ್ಟಮ್ ಏನೇನೆಲ್ಲ ಒಳಗೊಂಡಿದೆ? ಬಯೋಸ್ ಇದೆ, ಓಕೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಓಕೆ, ಕಂಪ್ಯೂಟರ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಂತೀವಿ? ಬೂಟಿಂಗ್. ಅರ್ಥ ಮಾಡ್ಕೋಬೇಕು. ಓ ಎಸ್ ನ ಬೂಟ್ ಮಾಡೋದು ಅಂತೀವಿ. ಓ ಎಸ್ ನ ಬೂಟ್ ಮಾಡೋದು. ಇವೆಲ್ಲ ಬೇಸಿಕ್ ಓದಿರ್ಬೇಕು. ಬೇಸಿಕ್ ಕ್ಲಾಸಸ್ ಓದಿದ್ರೆ ಇದು ರಿವಿಷನ್ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಓಕೆ, ಇರೋ ಒಳ್ಳೆ ಕಡಿಮೆ ಟೈಮಲ್ಲಿ ಎಲ್ಲಾದ್ನೂ ಹೇಳಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟ್ ಯಾವ್ದಾದ್ರು ಅವೆಲ್ಲ ಕವರ್ ಮಾಡ್ತೀನಿ. ಓಕೆ, ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗೋ ಪ್ರೊಸೆಸ್ಗೆ ಏನಂತಾರೆ? ಬೂಟಿಂಗ್ ಅಂತಾರೆ. ಓಕೆ, ಬೂಟಿಂಗ್ ಮಾಡೋ ಇನ್ಫಾರ್ಮೇಶನ್ ಎಲ್ಲಿದೆ? ರಾಮಲ್ ಸೇವ್ ಆಗಿರುತ್ತೆ, ಅದು ಬಯೋಸ್. ಬಯೋಸ್ ಅಂದ್ರೇನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೊ ಆ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಏನಂತೀವಿ? DBMS, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಗ್ರಾಫಿಕಲ್ ಇಮೇಜಸ್ ನ ನಮಗೆ ಕೊಡೋ ಇಂಟರ್ಫೇಸ್ ಏನು? GUI. ಕ್ಯಾರೆಕ್ಟರ್ಗಳು ಕೊಡೋದೇನು? CUI, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್. ಅರ್ಥ ಆಯ್ತಲ್ಲ? ಯಾವ್ದಾದಪ್ಪ ಆಪರೇಟಿಂಗ್ ಸಿಸ್ಟಮ್ಸು? ವಿಂಡೋಸ್, ಯುನಿಕ್ಸ್, ಲಿನಕ್ಸ್, ಡಾಸ್, ಮೈಕ್ರೋಸಾಫ್ಟ್ ಡಾಸ್, ಡೆಸ್ಕ್ಟಾಪ್ ಆಪರೇಟಿಂಗ್ ಸಿಸ್ಟಮ್, MS DOS ಕೇಳಿರ್ತೀರ. ಸೊ ಪ್ರಶ್ನೆಯಲ್ಲಿ ಏನ್ ಕೇಳಿದ? KEಯಲ್ಲಿ ಒರಾಕಲ್ ಮತ್ತೆ DBMS ಕೇಳಿದ್ದ. ಓಕೆ, DBMS ಈ ಡೇಟಾಗಳನ್ನ ಮ್ಯಾನೇಜ್ ಮಾಡೋ ಸಿಸ್ಟಮ್. OS ಅಲ್ಲ, ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ವಿಂಡೋಸ್ XP ಇತ್ತು, ಕೇಳಿದಿರಾ? ವಿಂಡೋಸ್ ವಿಸ್ತಾ ಇತ್ತು, ಹೌದಲ್ವಾ? ಈಗ ವಿಂಡೋಸ್ 10, ವಿಂಡೋಸ್ 11 ಬಂದಿದೆ. ಓಕೆ, ವಿಂಡೋಸ್ XP ಹಳೆ ಕಂಪ್ಯೂಟರ್ ಅಲ್ಲಿ ಇತ್ತು. ನೆಕ್ಸ್ಟ್ ವಿಂಡೋಸ್ ವಿಸ್ತಾ ಬಂತು, ವಿಂಡೋಸ್ 7 ಬಂತು, ವಿಂಡೋಸ್ 10, ವಿಂಡೋಸ್ 11 ವರೆಗೂ ಬಂದಿದೆ. ಯುನಿಕ್ಸ್, ಲಿನಕ್ಸ್, MS DOS, ಬಟ್ ನಾಟ್ ಒರಾಕಲ್ ಅಲ್ಲ, DBMS ಅಲ್ಲ, GUI CUI ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಅದು ಗ್ರಾಫಿಕಲ್, ಬರೀ ಪಿಕ್ಚರ್ ಇಮೇಜ್ ಅನ್ನ. CUI ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್. ಆಪರೇಟಿಂಗ್ ಸಿಸ್ಟಮ್ ಎಂಟೈರ್ ಸಿಸ್ಟಮ್ ನ ಸಾಫ್ಟ್ವೇರ್ದು ಯಾವ್ದಾದಪ್ಪ ಅಂದ್ರೆ ವಿಂಡೋಸ್, ಯುನಿಕ್ಸ್, ಲಿನಕ್ಸ್, DOS. ಒರಾಕಲ್ ಅಲ್ಲ, DBMS ಅಲ್ಲ, GUI ಅಲ್ಲ, CUI ಅಲ್ಲ. ಅರ್ಥ ಆಯ್ತಲ್ಲ? ಆಪರೇಟಿಂಗ್ ಸಿಸ್ಟಮ್ ಎಂಟೈರ್ ಕಂಪ್ಯೂಟರ್ ವರ್ಕ್ ಮಾಡ್ಲಿಕ್ಕೆ ಸಹಾಯ ಮಾಡುವ ಸಾಫ್ಟ್ವೇರ್. ಓಕೆ, ಕೋರ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಇಸ್ ಕಾಲ್ಡ್ ಕರ್ನೆಲ್. ಓಕೆ, ಆಪರೇಟಿಂಗ್ ಸಿಸ್ಟಮ್ ಕೆಲಸ ಮಾಡುವ ಕೋರ್ ಯಾವುದು? ಕರ್ನಲ್. ಓಕೆ, ಯೂಸರ್. ಆಪರೇಟಿಂಗ್ ಸಿಸ್ಟಮ್ ಬೈನರಿಲಿ ವರ್ಕ್ ಮಾಡುತ್ತೆ, ನೆಕ್ಸ್ಟ್ ಅದು ಕರ್ನಲ್ಗೆ ಹೋಗುತ್ತೆ, ಅದ್ರ ಮೂಲಕ ಯೂಸರ್ಗೆ ಬರುತ್ತೆ. ಕರ್ನಲ್ ಎಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, GUI CUI ಇಂದ ಮೈನ್ OS ಯಾವುದು? ಇದು. ದ ಕೋರ್ ಆಫ್ ದ OS ಇಸ್ ಕಾಲ್ಡ್ ಕರ್ನಲ್. ಬೂಟಿಂಗ್ ಅಂದ್ರೆ ಕಂಪ್ಯೂಟರ್ನ ಪ್ರಾರಂಭಿಸುವ ಪ್ರಕ್ರಿಯೆ, ಆಗ್ಲೇ ಹೇಳಿದೆ. ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಎ ಕಂಪ್ಯೂಟರ್. ಕಂಪ್ಯೂಟರ್ನ ಆಫ್ ಮಾಡಿ ಆನ್ ಮಾಡಿದ್ರೆ ಕೋಲ್ಡ್ ಬೂಟ್ ಅಂತೀವಿ. ಸೊ ನೀವು ಕಂಪ್ಯೂಟರ್ಗೆ ಹೋಗಿ ವಿಂಡೋಸ್ ಟಾಸ್ಕ್ ಬಾರ್ ಬಟನ್ ಅಲ್ಲಿ ಒತ್ತಿದ್ರೆ ಆಫ್, ಶಟ್ ಡೌನ್, ರೀಸ್ಟಾರ್ಟ್, ಪವರ್ ಆಫ್. ಓಕೆ, ಶಟ್ ಡೌನ್, ರೀಸ್ಟಾರ್ಟ್, ಪವರ್ ಆಫ್. ಸೊ ಕಂಪ್ಯೂಟರ್ ಫುಲ್ ಆಫ್ ಆಗಿ ಆನ್ ಮಾಡಿದ್ರೆ ಕೋಲ್ಡ್ ಬೂಟ್. ರೀಸ್ಟಾರ್ಟ್ ಬಟನ್ ಒತ್ತಿದ್ರೆ ಅದನ್ನೇನಂತೀವಿ? ವಾರ್ಮ್ ಬೂಟ್. ಮತ್ತೆ ಶುರು ಮಾಡು, ಶಟ್ ಡೌನ್ ಮಾಡಿ ಮತ್ತೆ ಶುರು ಮಾಡು. ಓಕೆ, ಬೂಟಿಂಗ್ ಅಂದ್ರೆ ದ ಪ್ರೊಸೆಸ್ ಸ್ಟಾರ್ಟಿಂಗ್ ಎ ಕಂಪ್ಯೂಟರ್. ಸೊ ಅದು ತುಂಬಾ ಬೇಸಿಕ್ಸ್. ಈಗ ದಿಸ್ ಇಸ್ ಕಂಪ್ಯೂಟರ್ ಫಂಡಮೆಂಟಲ್ ಬೇಸಿಕ್ಸ್. ಇನ್ಪುಟ್ ಡಿವೈಸಸ್ ಅಂದ್ರೇನು, ಔಟ್ಪುಟ್ ಡಿವೈಸಸ್ ಅಂದ್ರೇನು, ಓಕೆ, ಪ್ರೊಸೆಸರ್ ಅಂದ್ರೇನು, ಓಕೆ, CPU ಅಂದ್ರೇನು, ALU ಅಂದ್ರೇನು, ಕಂಟ್ರೋಲ್ ಯೂನಿಟ್ ಅಂದ್ರೇನು, ಮೆಮೊರಿ ಎಷ್ಟು ವಿಧಗಳು, ಪ್ರೈಮರಿ ಮೆಮೊರಿ ಯಾವುದು, ಸೆಕೆಂಡರಿ ಮೆಮೊರಿ ಯಾವುದು, ಓಕೆ, ಅಳತೆಯ ಮಾಪನ, ಸ್ಟೋರೇಜ್ ಯೂನಿಟ್ಸ್ ಯಾವುದು, ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು, ಈ ಬೇಸಿಕ್ಸ್ ಎಲ್ಲ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಹೈ ಈಲ್ಡಿಂಗ್ ಟಾಪಿಕ್ ಯಾವ್ದಪ್ಪ ಅಂದ್ರೆ MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್. ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಇದೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಇದೆ, ನಿಮಗೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಇದೆ, ಔಟ್ಲುಕ್, ಇಮೇಲ್ ID, Gmail ಏನಿದೆ ಮೈಕ್ರೋಸಾಫ್ಟ್ ಅವ್ರದ್ದು
ಔಟ್ಲುಕ್ ಜಿಮೇಲ್ ಐ ಡಿ ತರ ಕೆಲಸ ಮಾಡ್ತದೆ. ಬಟ್ ಪರೀಕ್ಷೆಗೆ ನಮಗೆ ಇಂಪಾರ್ಟೆಂಟ್ ಯಾವುದು? MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್. 40 ಪ್ರಶ್ನೆಗಳಲ್ಲಿ ಮಿನಿಮಮ್ 10ರಿಂದ 15 ಪ್ರಶ್ನೆಗಳು ಬರೀ ಈ 3 ಟಾಪಿಕ್ ಇಂದ ಬರುತ್ತೆ. ಸೊ ಈ PDF ಅಲ್ಲಿ ನಾನು ಕೀ ಶಾರ್ಟ್ ಕಟ್ಸ್, ಫಂಕ್ಷನಾಲಿಟೀಸ್ ಏನೇನು ಕೊಟ್ಟಿದ್ದೀನೋ ಇವತ್ತು ಒಂದು ದಿನ ನೀಟಾಗಿ ಕೂತು ಬಯಾಟ್ ಮಾಡ್ಕೊಂಡು ಹೋಗಿ ಮಿನಿಮಮ್ 5ರಿಂದ 6 ಪ್ರಶ್ನೆ ಬೇರೆಯವರು ಉತ್ತರ ಮಾಡೋದಕ್ಕಿಂತ ಜಾಸ್ತಿ ಆನ್ಸರ್ನ ನೀವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇಲ್ಲಿ ಏನೇನು ಕೊಟ್ಟಿದ್ದೀನಿ ಅದನ್ನ ಇವತ್ತು ಕರೆಕ್ಟಾಗಿ ಓದಿ ರಿವೈಸ್ ಮಾಡಿ, ಬೇಕಾದ್ರೆ ನಾಳೆ ಮರೀರಿ ಎಕ್ಸಾಮ್ ಮುಗಿದ್ಮೇಲೆ ಪರವಾಗಿಲ್ಲ. ಬಟ್ ಇವತ್ತು ಆ ಶಾರ್ಟ್ ಕಟ್ ಕೀಸ್ ಏನಿದೆ, ಫಂಕ್ಷನಾಲಿಟೀಸ್ ಏನಿದೆ ಅದೆಲ್ಲ ಇವತ್ತು ಬ್ಯಾಟ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಈ ಚಿತ್ರ ಏನಿದೆ ಸ್ವಲ್ಪ ಬ್ಲರ್ ಆಗಿರ್ಬೋದು, ಬಟ್ ನೀವು PDF ಡೌನ್ಲೋಡ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಕಾಣುತ್ತೆ. PDF ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇಟ್ಕೊಂಡು ಟೆಲಿಗ್ರಾಮ್ ಚಾನಲಲ್ಲಿ, ಅಶ್ವಮೇಧ ಟೆಲಿಗ್ರಾಮ್ ಚಾನಲಲ್ಲಿ ದೊರಕುತ್ತೆ ನಿಮಗೆ, ಅಲ್ಲಿ ತಗೊಂಡು ಓಕೆ ಈ ಕ್ಲಾಸ್ನ ಕೇಳ್ತಾ ಹೋಗಿ. ಶುರು ಮಾಡೋಣ. MS ವರ್ಡ್ನ, ಮೈಕ್ರೋಸಾಫ್ಟ್ ಆಫೀಸ್. MS ವರ್ಡ್ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್. ಇಟ್ಸ್ ಎ ವರ್ಡ್ ಪ್ರೊಸೆಸಿಂಗ್ ಡಾಕ್ಯುಮೆಂಟ್. ಅಂದ್ರೆ ಅಕ್ಷರಗಳನ್ನ ನಾವು ಏನ್ ಬರಿತೀವಲ್ಲ ಅದನ್ನ ನಾವು ಪ್ರೊಸೆಸ್ ಮಾಡ್ಬೋದು, ಸಂಸ್ಕರಿಸ್ಬೋದು, ಕಲರ್ ಕೊಡ್ಬೋದು, ಅಂಡರ್ಲೈನ್ ಮಾಡ್ಬೋದು, ಬೋಲ್ಡ್ ಮಾಡ್ಬೋದು, ಪ್ಯಾರಾಗ್ರಾಫ್ ಮಾಡ್ಬೋದು. ಓಕೆ, ಹಲವಾರು ಕೆಲಸಗಳನ್ನ ಮಾಡ್ಬೋದು. ಮೈಕ್ರೋಸಾಫ್ಟ್ ಅವ್ರದ್ದು ವರ್ಡ್ ಪ್ರೊಸೆಸಿಂಗ್ ಡಾಕ್ಯುಮೆಂಟ್. ಫೈಲ್ ಎಕ್ಸ್ಟೆನ್ಷನ್, ಈಗ ನಾನು ಸುಭಾಷ್ 1 ಅಂತ ಕೊಟ್ಟೆ ಫೈಲ್ ಅಂದ್ರೆ PDF ಇದ್ರೆ .pdf ಇರುತ್ತೆ. ಅದೇ ರೀತಿ MS ವರ್ಡ್ ಅಲ್ಲಿ ಏನಿರುತ್ತೆ .doc ಆರ್ .docx docx ಆರ್ .doc. ಇದು ಫೈಲ್ ಎಕ್ಸ್ಟೆನ್ಷನ್. ಫೈಲ್ನ ಎಕ್ಸ್ಟೆನ್ಷನ್ ಭಾಗ ನಿಮ್ಮ ನೇಮ್ ಕೊಟ್ಟು ಸೇವ್ ಮಾಡಿದ್ಮೇಲೆ ಎಕ್ಸ್ಟೆನ್ಷನ್ ಯಾವ ಇದರಲ್ಲಿ ಇರುತ್ತೆ? MS ವರ್ಡ್ .doc ಆರ್ .docx ನಲ್ಲಿ ಇರುತ್ತೆ. ಓಕೆ, ಈಗ ನೋಡೋಣ. ಮೈಕ್ರೋಸಾಫ್ಟ್ ಆಫೀಸ್ ನೀವು ಓಪನ್ ಮಾಡಿ, MS ವರ್ಡ್ ಓಪನ್ ಮಾಡಿ, ಏನೇನೆಲ್ಲ ಇರುತ್ತೆ. ಓಕೆ, ಫಸ್ಟ್ ಟೈಟಲ್ ಬಾರ್, ನಿಮ್ಮ ಹೆಸರು ಸುಭಾಷ್ ಅಂತ ಸೇವ್ ಮಾಡಿದ್ರೆ ಸುಭಾಷ್ .docx ಮೈಕ್ರೋಸಾಫ್ಟ್ ಟೈಟಲ್ ಬಾರ್ ಇರುತ್ತೆ. ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇರುತ್ತೆ, ಕ್ವಿಕ್ ಆಗಿ ಆಕ್ಸೆಸ್ ಮಾಡೋಕ್ಕೆ. ಫೈಲ್ ನೇಮು, ಸೇವ್ ಮಾಡು, ಪ್ರಿಂಟ್ ಕೊಡು, ಸೇವ್ ಆಸು. ಓಕೆ, ಇದು ಮೈಕ್ರೋಸಾಫ್ಟ್ ಆಫೀಸ್ ಬಟನ್ ಇದೆ. ಓಕೆ, ಇದು ರಿಬ್ಬನ್ ಅಂತ ಕರಿತೀವಿ. ಈ ಭಾಗ ಏನಿದೆಯೋ ರಿಬ್ಬನ್, ಇದು ಮೆಜರ್ಮೆಂಟ್ ಮಾಡಲಿಕ್ಕೆ ಮೆಜರ್ ಇರುತ್ತೆ. ಇಂಚಸ್, ಪೇಜ್ ಸೆಟಪ್, ಮಾರ್ಜಿನ್ಸ್ ಅವೆಲ್ಲ ಸೆಟ್ ಮಾಡಲಿಕ್ಕೆ. ಇಲ್ಲಿ ಓಕೆ ನಿಮಗೆ ಟ್ಯಾಬ್ ಸೆಲೆಕ್ಟರ್ ಬಟನ್ ಇರುತ್ತೆ, ಯಾವ್ಯಾವ ಟ್ಯಾಬ್ ಬೇಕು. ಓಕೆ, ಇದು ರಿಬ್ಬನ್ ಅಂತ ಕರಿತೀವಿ ಈ ಜಾಗನ. ವರ್ಟಿಕಲ್ ಆಗಿ ಸ್ಕ್ರೋಲ್ ಮಾಡ್ಲಿಕ್ಕೆ ಅಂದ್ರೆ ಮೇಲೆ ಕೆಳಗಡೆ ಹೋಗ್ಲಿಕ್ಕೆ ಸ್ಕ್ರೋಲ್ ಬಾರ್ ಇದೆ ಇದು. ಆಮೇಲೆ ಹಾರಿಜಾಂಟಲ್ ಹೋಗ್ಲಿಕ್ಕೆ ಹಾರಿಜಾಂಟಲ್ ಬಾರ್ ಇದೆ ಇದು. ಓಕೆ, ಇದು ನಿಮ್ಮ ಟಾಸ್ಕ್ ಬಾರ್, ಯಾವ್ದಾವ್ದೆಲ್ಲ ಫೈಲ್ ಓಪನ್ ಆಗಿದೆ ವಿಂಡೋಸ್ ನೋಡ್ಲಿಕ್ಕೆ. ಓಕೆ, ಇದು ನಿಮ್ಮ ಎಂಟಿ ಖಾಲಿ ಡಾಕ್ಯುಮೆಂಟ್. ಇದು ನಿಮ್ಮ ಎಂಟಿ ಖಾಲಿ ಡಾಕ್ಯುಮೆಂಟ್. ಒಂದೊಂದೇ ನೋಡ್ತಾ ಹೋಗೋಣ ಫೀಚರ್ಸು, ಬನ್ನಿ. ಟೈಟಲ್ ಬಾರ್. ಓಕೆ, ಟೈಟಲ್ ಬಾರ್ ಇದು, ಇಲ್ಲಿ ನಿಮ್ಮ ಟೈಟಲ್ ಇರುತ್ತೆ. ಸೊ ಶೀರ್ಷಿಕೆ ಪಟ್ಟಿ ವಿಂಡೋದ ಮೇಲ್ಭಾಗದಲ್ಲಿದ್ದು ಪ್ರಸ್ತುತ ತೆರೆದಿರುವ ಫೈಲ್ ಹೆಸರನ್ನು ತೋರಿಸುತ್ತದೆ. ನಿಮ್ಮ ಫೈಲ್ ಯಾವ್ದು ಓಪನ್ ಮಾಡಿದಿರೋ ಅದನ್ನ ತೋರಿಸುತ್ತೆ ಟೈಟಲ್ ಬಾರ್. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ನೀವು ಹೆಚ್ಚಾಗಿ ಬಳಸುವ ಸೇವ್, ಅಂಡು, ರೀಡು. ಅಂಡು ಅಂದ್ರೆ ನೀವು ಮಾಡಿರೋ ಕೆಲಸನ ವಾಪಸ್ ಮಾಡು, ರೀಡು ಮತ್ತೆ ಮಾಡ್ಬಿಡು. ಈಗ ಮಾಡಿದೀನಿ, ಅಳಿಸಿದೀನಿ, ಮತ್ತೆ ಅರ್ಧಕ್ಕೆ ವಾಪಸ್ ಕೊಡು ಅಂದ್ರೆ ರೀಡು ಬಟನ್ಗಳು ಇರುತ್ತೆ. ರಿಬ್ಬನ್, ರಿಬ್ಬನ್ ಅಲ್ಲಿ ನಿಮ್ದು ಇದು ಓಪನ್ ಮಾಡಿದ್ರೆ ಫೈಲು, ಹೋಮು, ಇನ್ಸರ್ಟ್, ವಿವಿಧ ಟೂಲ್ಗಳನ್ನು ಒಳಗೊಂಡಿರುತ್ತದೆ. ಆಮೇಲೆ ರೂಲರ್ ಇದೆ. ಓಕೆ, ಈ ರೂಲರ್ಗಳು ಇರುತ್ತೆ. ಓಕೆ, ಇದು ಕೂಡ ಇಲ್ಲೂ ಇದೆ ನೋಡಿ ರೂಲರ್ಸ್. ಓಕೆ, ಅದು ನಿಮಗೆ ಮಾರ್ಜಿನ್ ಹಾಕಕ್ಕೆ, ಪೇಜ್ ಲೇಔಟ್ ಹಾಕ್ಲಿಕ್ಕೆ ಸಹಾಯ ಮಾಡಿ. ನೆಕ್ಸ್ಟ್ ಸ್ಟೇಟಸ್ ಬಾರ್, ವಿಂಡೋದ ಕೆಳಭಾಗದಲ್ಲಿ ಒಟ್ಟು ಪುಟಗಳು ಮತ್ತು ಪದಗಳ ಸಂಖ್ಯೆಯನ್ನು ತೋರಿಸುತ್ತೆ ಇಲ್ಲಿ. ಓಕೆ, ಸ್ಟೇಟಸ್ ಬಾರ್ ಇಲ್ಲಿರುತ್ತೆ. ಎಷ್ಟು ಪೇಜು, ಎಷ್ಟು ಅಕ್ಷರಗಳು ಟೈಪ್ ಮಾಡಿದ್ದೀರಾ ಅವೆಲ್ಲ ತೋರಿಸುತ್ತೆ.
ಸ್ಕ್ರೋಲ್ ಬಾರ್ ಮೇಲ್ಗಡೆ ಹಿಂಗೆ ಹಾರಿಜಾಂಟಲ್ ಆಗಿ ಸ್ಕ್ರೋಲ್ ಮಾಡಲಿಕ್ಕೆ ಹಾಗೂ ವರ್ಟಿಕಲ್ ಆಗಿ ಸ್ಕ್ರೋಲ್ ಮಾಡಲಿಕ್ಕೆ. ಓಕೆ, ವ್ಯೂ ಬಟನ್ಸ್ ಅಂಡ್ ಝೂಮ್ ಪೇಜ್ ನೋಡುವ ವಿಧಾನವನ್ನು ಬದಲಾಯಿಸುತ್ತದೆ. ಇಲ್ಲಿರುತ್ತೆ ಝೂಮ್ ಬಟನ್. ಮತ್ತೆ ಇಲ್ಲಿ ನಿಮಗೆ ಫೈಲ್, ಇನ್ಸರ್ಟ್, ಪೇಜ್ ಲೇಔಟ್, ಪ್ಯಾರಾಗ್ರಾಫ್, ಹೆಲ್ಪ್ ಎಲ್ಲ ಟೂಲ್ಸ್ಗಳು, ಫಾರ್ಮ್ಯಾಟಿಂಗ್ ಟೂಲ್ಸ್ಗಳು ಇರುತ್ತೆ. ಇಲ್ಲಿ ಕಂಪ್ಲೀಟ್ ಈ ರಿಬ್ಬನ್ ಸೆಕ್ಷನ್ ಅಲ್ಲಿ ನೀವು ಹೋಮಲ್ಲಿ ಫಾಂಟು, ಕಲರು, ಸ್ಪೇಸಿಂಗು, ಓಕೆ, ನನಗೆ ಅಕ್ಷರಗಳು ಇಲ್ಲಿಂದ ಶುರು ಆಗ್ಬೇಕಾ ಮಧ್ಯದಲ್ಲಿ ಶುರು ಆಗ್ಬೇಕಾ, ಓಕೆ, ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್, ಫೈಂಡ್, ರೀಪ್ಲೇಸ್ ಎಲ್ಲ ಟೂಲ್ಗಳು ಸಿಗುತ್ತೆ. MS ವರ್ಡ್ ಓಪನ್ ಮಾಡಿ ಬೇಕಾದ್ರೆ ಈ ವಿಡಿಯೋನ ನೋಡ್ತಾ ಹೋಗಿ. ಓಕೆ, ಇದನ್ನೆಲ್ಲ ಚೆಕ್ ಮಾಡಿ ಒಂದ್ಸತಿ ಇವತ್ತು ಹೋಗ್ಬಿಟ್ಟು. ಈಗ ಮೈನ್ ಇಂಪಾರ್ಟೆಂಟ್ ಎಲ್ಲಿ ಪ್ರಶ್ನೆಗಳು ಬರ್ತಾ ಇದಪ್ಪ ಅಂದ್ರೆ ಶಾರ್ಟ್ಕಟ್ ಕೀಸ್. ಓಕೆ, ಸ್ಟ್ಯಾಂಡರ್ಡ್ ಟೂಲ್ಸ್ ನಾನು ಹೇಳಿದ್ನಲ್ಲ, ಫೈಲ್, ಇನ್ಸರ್ಟ್, ಪ್ಯಾರಾಗ್ರಾಫ್, ಅದ್ರದ್ದು ಶಾರ್ಟ್ಕಟ್ ಕೀಸ್ ಇಂದ ಮಿನಿಮಮ್ 2-3 ಪ್ರಶ್ನೆ ಬಂದೇ ಬರುತ್ತೆ MS ವರ್ಡ್ ಅಲ್ಲಿ. ನೋಡೋಣ ಯಾವುದು ಅಂತ, ಯಾವ್ಯಾವೆಲ್ಲ ಇದೆ ಅಂತ. ಶಾರ್ಟ್ ಕೀಸ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ನ್ಯೂ ಹೊಸ ಫೈಲ್ ನ ಓಪನ್ ಮಾಡೋದಕ್ಕೆ Ctrl+N. Ctrl+N ಹೊಸ ಡಾಕ್ಯುಮೆಂಟ್ ನ ಓಪನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಬಯಾಟ್ ಮಾಡಿ, ಇವತ್ತು ಒಂದು ದಿನ ನೀವು ಬಯಾಟ್ ಮಾಡಿದ್ರೆ 3-4 ಪ್ರಶ್ನೆಗೆ ಉತ್ತರನ ಕೊಡ್ಬೋದು ಆರಾಮಾಗಿ. ನೆಕ್ಸ್ಟ್ Ctrl+O ಅಥವಾ Ctrl+F12. F1, F2, F12 ಏನು ಕೀಬೋರ್ಡ್ ಅಲ್ಲಿ ಇದೆ ಅದನ್ನ ನಾವು ಫಂಕ್ಷನಲ್ ಕೀಸ್ ಅಂತ ಕರಿತೀವಿ. ಓಕೆ, ಒಂದು ಫಂಕ್ಷನಲ್ ಕೀಸ್. ನಿಮಗೆ ಹಿಂದಿನ ಕ್ಲಾಸ್ 2 PYQ ಏನ್ ನಾವು ಸೆಷನ್ ತಗೊಂತಾ ಇದೀವಿ ಅಶ್ವಮೇಧದಲ್ಲಿ, F1 to F12 ನ ನೋಟ್ಸ್ ಮಾಡ್ಲಿಕ್ಕೆ ಹೇಳಿದೆ. ಆ ನೋಟ್ಸ್ ನ ಇಟ್ಕೊಳ್ಳಿ, MS ವರ್ಡ್, MS Excel ಗೆ ಏನಕ್ಕೆ ಉಪಯೋಗ ಬರ್ತಿದೆ ಅನ್ನೋದನ್ನ ನೋಟ್ ಮಾಡ್ಕೊಂಡು ರಿವೈಸ್ ಮಾಡಿ. ಹಂಗೆ ಇಟ್ಕೊಂಡ್ರೆ ಸಾಲಲ್ಲ, ರಿವೈಸ್ ಮಾಡಬೇಕು. ರಿವೈಸ್ ಮಾಡಿದ್ರೆ ಮಾತ್ರ ಅದು ನಿಮ್ ಮೆಮೊರಿ ಉಳ್ಕೊಳ್ಳೋದು. ಓಕೆ, ಇಲ್ಲ ರ್ಯಾಮಿಗೆ ಹೋಗುತ್ತೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗೆ ಹೋಗುತ್ತೆ. ನೀವು ಬುಕ್ನ ಕ್ಲೋಸ್ ಮಾಡಿದ್ರೆ ಮರ್ತೋಗ್ಬಿಡ್ತೀರ. ನಿಮ್ಗೆ ರಾಮಿಗೆ ಹೋಗ್ಬೇಕು, ರ್ಯಾಂಡಮ್ ರೀಡ್ ಓನ್ಲಿ ಮೆಮೊರಿಗೆ ಹೋಗ್ಬೇಕು ಅಂದ್ರೆ 3-4 ಸತಿ ರಿವೈಸ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ನ್ಯೂ Ctrl+N, ಓಪನ್ Ctrl+O, ನ್ಯೂ N ನೋಡಿ, ಓಪನ್ O, ಅಥವಾ Ctrl+F12. ಯಾವ್ದಾದ್ರು ಡಾಕ್ಯುಮೆಂಟ್ ಸೇವ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ನ ಓಪನ್ ಮಾಡ್ಲಿಕ್ಕೆ Ctrl+O, Ctrl+S ಅಥವಾ Shift+F12. ನೀವು ಇದನ್ನ ಮನನ ಮಾಡ್ಕೊಂಡು ರಿವೈಸ್ ಮಾಡ್ಕೊಂಡಿದ್ರೆ ಗೊತ್ತೇ ಇರಬೇಕು ಅಂತ ಏನಿಲ್ಲ. ಬಟ್ ನಿಮಗೆ ಐಡಿಯಾ ಇದ್ರೆ, ಓಕೆ, ಸೇವ್ Ctrl+S ಇದೆ, ಓಕೆ, ಸೇವ್ ಆಸ್ ಏನಿರ್ಬೋದು ಗೊತ್ತಿದ್ರೆ, ಸೇವ್ ಆಸ್ Ctrl+S ಅಲ್ಲ ಅಂತ ಗೊತ್ತಿದ್ರೆ ನೀವು ಅಲ್ಲಿ ತಪ್ಪು ಮಾಡಲ್ಲ. ಆಮೇಲೆ ಅಲ್ಲಿ ನಿಮಗೆ ಆಪ್ಷನ್ಸ್ ಇದೆ, ನೀವು ಆನ್ಸರೇ ಬರಿಬೇಕು, ಬಿಡಪ್ಪ ನನಗೆ ಆಪ್ಷನ್ನೇ ಕೊಟ್ಟಿಲ್ಲ ಅಂತ ಅಲ್ಲ. 4 ಆಪ್ಷನ್ಸ್ ಇರುತ್ತಲ್ವಾ, 4 ಆಪ್ಷನ್ಗಳು ಇರುತ್ತೆ. ಸೊ ನಿಮಗೆ ಅದನ್ನ ಗುರುತಿಸ್ಲಿಕ್ಕಾದ್ರೂ ಸಾಕು. ಪರೀಕ್ಷೆಯಲ್ಲಿ ತಪ್ಪು ಮಾಡಿದರೆ ಗುರುತಿಸ್ಬಿಟ್ಟು ಯಾವ್ದು ಉತ್ತರ ಅಂತ ಮಾಡಿದ್ರು ಸಾಕು. ಹಂಗಾಗಿ ರಿವೈಸ್ ಮಾಡ್ಕೊಂಡು ಹೋಗಿ, ಅದನ್ನ ನೆನಪಿರ್ಲೇಬೇಕು ಅಂತ ಏನಿಲ್ಲ. ನಿಮ್ ಕಣ್ಣಲ್ಲಿ ಓದಿ ನೋಡಿ ಇಟ್ಕೊಂಡಿದ್ರೆ ಗೊತ್ತು ನಿಮಗೆ. ಸೇವ್ ಆಸ್ Ctrl+S ಅಲ್ಲ, ಸೇವ್ ಅಷ್ಟೇ Ctrl+S ಅಂತ ಗೊತ್ತಿದ್ರೆ ಆ ಆಪ್ಷನ್ ಅಲ್ದಲ್ಲ ಇನ್ಯಾವ್ದು ಇರ್ಬೋದು ಅನ್ನೋದನ್ನ ನೋಡ್ಬಿಟ್ಟು ಉತ್ತರನ ನೀವು ಕಂಡ್ಕೋಬಹುದು. F12 ಓಪನ್ ಎ ಸೇವ್ ಆಸ್ ಡೈಲಾಗ್ ಬಾಕ್ಸ್. ಅಂದ್ರೆ ನಾನೀಗ ರೈಟ್ ಕ್ಲಿಕ್ ಒತ್ತಿದ್ರೆ ಏನಾಗುತ್ತೆ, ಒಂದು ಡೈಲಾಗ್ ಬಾಕ್ಸಿಂಗ್ ಓಪನ್ ಆಗುತ್ತೆ. F12 ಒತ್ತಿದ್ರೆ MS ವರ್ಡ್ ಅಲ್ಲಿ ಡೈರೆಕ್ಟ್ ಆಗಿ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ ನೇಮ್ ಕೇಳುತ್ತೆ. ಆಲ್ರೆಡಿ ಸುಭಾಷ್ ಅಂತ ಸೇವ್ ಮಾಡಿದ್ದೀನಿ ನಾನು ಒಂದು ಫೈಲ್ನ. F12 ಒತ್ತಿದ್ರೆ ಏನಾಗುತ್ತಪ್ಪ ಅಂದ್ರೆ ಸೇವ್ ಆಸ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅಲ್ಲಿ ನಾನು ನೆಕ್ಸ್ಟ್ ಸುಭಾಷ್ 2 ಅಂತ ಕೊಡ್ಬೋದು. ಏನೋ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಸುಭಾಷ್ 2_2 ಅಂತ ಕೊಟ್ರೆ F12 ಒತ್ತಿದ್ರೆ ಸೇವ್ ಆಸ್ ಬಂದ್ಬಿಟ್ಟು ಆ ಡೈಲಾಗ್ ಬಾಕ್ಸ್ ಬರುತ್ತೆ. ಅದನ್ನ ಟೈಪ್ ಮಾಡಿ ಸುಭಾಷ್ 2 ಅಂತ ಟೈಪ್ ಮಾಡಿ Ctrl+S ಹೊಡೆದೆ ಅಂದ್ರೆ ಇಟ್ ವಿಲ್ ಸೇವ್ ಆಸ್ ಸುಭಾಷ್ 2 ಫೈಲ್ ಅಲ್ಲ. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಲಿಕ್ಕೆ, ಓಕೆ, Ctrl+A ಹೊಡೆದ್ರೆ ಆ ಡಾಕ್ಯುಮೆಂಟ್ ನ ಎಲ್ಲಾ ಕಂಟೆಂಟ್, ಎಲ್ಲಾ ಪೇಜ್ ಅದು ಕಂಟೆಂಟ್ ನ ಸೇವ್ ಮಾಡ್ಕೊಳ್ಬಿಡುತ್ತೆ. ಓಕೆ, Ctrl+A ಎಲ್ಲಾ ಡಾಕ್ಯುಮೆಂಟ್ ನ, ಎಲ್ಲಾ ಪೇಜ್, ಎಲ್ಲಾ ಇನ್ಫಾರ್ಮೇಶನ್ ನ ಓಕೆ ಸೆಲೆಕ್ಟ್ ಮಾಡುತ್ತೆ. ಪ್ರಿಂಟ್ Ctrl+P ಅಥವಾ Ctrl+Shift+F12. ಓಕೆ,
ಇಟ್ ಪ್ರಿಂಟ್ಸ್ ದ ಆಕ್ಟಿವ್ ಡಾಕ್ಯುಮೆಂಟ್. ಯಾವ ಡಾಕ್ಯುಮೆಂಟ್ ಅಲ್ಲಿ ನೀವು ಇದೀರೋ ಆ ಡಾಕ್ಯುಮೆಂಟ್ ನ ಕಂಟ್ರೋಲ್ ಪಿ ಹೊಡೆದ್ರೆ ಪ್ರಿಂಟ್ ಆಗುತ್ತೆ, ಅಥವಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F12 ಹೊಡೆದ್ರೆ ಪ್ರಿಂಟ್ ಆಗುತ್ತೆ. ಅವ್ನು ಕಂಟ್ರೋಲ್ ಪಿ ಕೇಳಲ್ಲ ಪ್ರಿಂಟಿಗೆ, ಕಂಟ್ರೋಲ್ ಶಿಫ್ಟ್ F12, ಕಂಟ್ರೋಲ್ ಆಲ್ಟ್ F12, ಓಕೆ, ಶಿಫ್ಟ್ ಪ್ಲಸ್ ಆಲ್ಟ್ F12, ನನ್ ಆಫ್ ದ ಎಬೋ ಅಂತ ಈ ತರ ಕೊಟ್ಟಿರ್ತಾನೆ ಆಪ್ಷನ್ಸ್. ಕಂಟ್ರೋಲ್ ಶಿಫ್ಟ್ F12 ಪ್ರಿಂಟ್ಸ್ ದ ಆಕ್ಟಿವ್ ಡಾಕ್ಯುಮೆಂಟ್. ನೆಕ್ಸ್ಟ್ ಪ್ರಿಂಟ್ ಪ್ರಿವ್ಯೂ. ಪ್ರಿಂಟ್ ಪ್ರಿವ್ಯೂ ಅಂದ್ರೆ ನಾನು ಪ್ರಿಂಟ್ ಹಾಕಿದ್ರೆ ಹೆಂಗೆ ಕಾಣುತ್ತೆ ಅಂತ ನೋಡ್ಲಿಕ್ಕೆ ಪ್ರಿಂಟ್ ಪ್ರಿವ್ಯೂ ಯೂಸ್ ಮಾಡ್ತೀವಿ. ಸೊ ಮಾರ್ಜಿನ್ಸ್ ಎಲ್ಲಿ ಬರುತ್ತೆ, ನಾನು ಟೇಬಲ್ ಹಾಕಿದ್ರೆ ಈ ಟೇಬಲ್ ಹಾಕಿದೀನಿ ನೋಡಿ, ಈ ಟೇಬಲ್ ನನ್ನ ಪ್ರಿಂಟ್ ಕೊಡ್ಬೇಕಾದ್ರೆ ಈ ಟೇಬಲ್ ಬರುತ್ತಾ ಮಿಸ್ ಆಗುತ್ತಾ ಅದೆಲ್ಲ ನೋಡ್ಲಿಕ್ಕೆ ಯಾವ್ದು ಯೂಸ್ ಮಾಡ್ತೀವಿ, ಪ್ರಿಂಟ್ ಪ್ರಿವ್ಯೂ. ಅರ್ಥ ಆಯ್ತಲ್ಲ? ಪ್ರಿಂಟ್ ಪ್ರಿವ್ಯೂಗೆ ಯಾವುದು, ಕಂಟ್ರೋಲ್ ಪ್ಲಸ್ F2. ಡಿಸ್ಪ್ಲೇಸ್ ಫುಲ್ ಪೇಜಸ್ ಆಸ್ ದೇ ಆರ್ ಪ್ರಿಂಟೆಡ್. ಯಾವ ರೀತಿ ಪ್ರಿಂಟ್ ಆದಾಗ ಕಾಣುತ್ತೋ ಅದನ್ನ ನಮಗೆ ಡಿಸ್ಪ್ಲೇ ಮಾಡುತ್ತೆ, ತೋರಿಸುತ್ತೆ. ಓಕೆ, ಅದಕ್ಕೆ ನಾವ್ ಏನಂತೀವಿ, ಪ್ರಿಂಟ್ ಪ್ರಿವ್ಯೂ. ಮತ್ತೆ ಸ್ಪೆಲ್ಲಿಂಗ್, ಕಾಗುಣಿತನ ಚೆಕ್ ಮಾಡ್ಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ, F7. KE ಪ್ರಶ್ನೆ ನನ್ನ ಮೊದಲನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಅಲ್ಲಿ ಈ ಪ್ರಶ್ನೆ ಬಂದಿತ್ತು. KE ಪ್ರೀವಿಯಸ್ ಇಯರ್ ಪೇಪರ್. ವಿಚ್ ಕೀ ಇಸ್ ಯೂಸ್ ಟು ಚೆಕ್ ದ ಸ್ಪೆಲ್ಲಿಂಗ್ ಆಫ್ ಆಕ್ಟಿವ್ ಡಾಕ್ಯುಮೆಂಟ್. MS ವರ್ಡ್ ನಲ್ಲಿ ಕಾಗುಣಿತಾಕ್ಷರಗಳನ್ನ ಚೆಕ್ ಮಾಡ್ಲಿಕ್ಕೆ ಯಾವ ಕೀನ ಯೂಸ್ ಮಾಡ್ತೀವಪ್ಪ ಅಂದ್ರೆ F7. ಯಾವ್ದು ಹೇಳಿ, F7. ಓಕೆ, ಕಟ್ ಎಲ್ಲಿಗೂ ಗೊತ್ತು, ಕಂಟ್ರೋಲ್ X, ಕಾಪಿ ಕಂಟ್ರೋಲ್ C, ಪೇಸ್ಟ್ ಕಂಟ್ರೋಲ್ V, ಅಥವಾ ಶಿಫ್ಟ್ ಇನ್ಸರ್ಟ್. ಶಿಫ್ಟ್ ಇನ್ಸರ್ಟ್ ಹೊಡೆದ್ರು ಪೇಸ್ಟ್ ಆಗುತ್ತೆ. ಫಾರ್ಮ್ಯಾಟ್ ಪೇಂಟರ್, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ C ಕಾಪೀಸ್ ದ ಫಾರ್ಮ್ಯಾಟಿಂಗ್ ಆಫ್ ಸೆಲೆಕ್ಟೆಡ್ ಟೆಕ್ಸ್ಟ್ ಟು ಎ ಸ್ಪೆಸಿಫೈಡ್ ಲೊಕೇಶನ್. ಅಂದ್ರೆ ಯಾವ್ದಾದ್ರು ಒಂದು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿದ್ರೆ, ಓಕೆ, ಅದನ್ನ ಫಾರ್ಮ್ಯಾಟ್ ಪೇಂಟರ್ ಅಂತ ಕೊಟ್ಬಿಟ್ಟು ನಮ್ಗೆ ಬೇರೆ ಟೆಕ್ಸ್ಟ್ಗೂ ಅದೇ ತರ ಕಲರು, ಅದೇ ತರ ಬಣ್ಣ, ಫಾಂಟ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಆ ಲೈನ್ ನ ಫಾರ್ಮ್ಯಾಟ್ ಮಾಡಿ ಇನ್ನೊಂದು ಲೈನಿಗೆ ಕೊಟ್ರೆ, ಇದೀಗ ಇಟಾಲಿಕ್ ಇದೆ, ಕರ್ಸಿವ್ ಇದೆ, ನಂಗೆ ಈ ಲೈನು ಕರ್ಸಿವ್ ಬೇಕು ಅಂದ್ರೆ ಇದನ್ನ ಕೊಟ್ಬಿಟ್ಟು ಫಾರ್ಮ್ಯಾಟ್ ಪೇಂಟರ್ ಕೊಟ್ರೆ ನೆಕ್ಸ್ಟ್ ಲೈನ್ಗೆ ಅದು ಕೂಡ ಕರ್ಸಿವ್ ಆಗುತ್ತೆ. ನಾವ್ ಯಾವ ಡಿಸೈನ್ ಯಾವ ಶೈಲಿಲಿ ಇರುತ್ತೋ ಆ ಶೈಲಿನ ಇನ್ನೊಂದು ಕಾಪಿ ಮಾಡ್ಬೋದು. ಅದಕ್ಕೆ ಆಪ್ಷನ್ ಏನು, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ C ಕಾಪೀಸ್ ದ ಫಾರ್ಮ್ಯಾಟಿಂಗ್ ಆಫ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಟು ಎ ಸ್ಪೆಸಿಫಿಕ್ ಲೊಕೇಶನ್. ಸೊ ಅಂಡು ರಿವರ್ಸ್ ಮಾಡು. ಓಕೆ, ನಾನು ಕಮಾಂಡ್ ಅನ್ನೋದನ್ನ ಕಟ್ ಮಾಡಿದೆ, ಮತ್ತೆ ನನಗೆ ಅಲ್ಲಿ ಕಮಾಂಡ್ ಕೊಡು ಅಂದ್ರೆ ಅಂಡು ಕಂಟ್ರೋಲ್ Z. ಓಕೆ, ಕಟ್ ಮಾಡಿದೆ, ಕಮಾಂಡ್ಸ್ ಕೊಟ್ಟೆ, ಮತ್ತೆ ನನಗೆ ಬೇಡ, ಇನ್ನೊಂದ್ಸತಿ ವಾಪಸ್ ನಾನು ಏನ್ ಮಾಡಿದ್ರು ಅದು ಕೊಡು, ರೀಡು ಮಾಡು ಅಂದ್ರೆ ಓಕೆ, ಕಂಟ್ರೋಲ್ R, ಕಂಟ್ರೋಲ್ Z ಅಂಡು, ಸಾರಿ ಕಂಟ್ರೋಲ್ Y ರೀಡು, ಸಾರಿ ಕಂಟ್ರೋಲ್ R ಅಲ್ಲ ರೀಡು, ಕಂಟ್ರೋಲ್ Y ರೀಡು, ಅಂಡು ಇಸ್ ಕಂಟ್ರೋಲ್ Z. ಸೊ ನಾನು ಇದನ್ನ ಕಮಾಂಡ್ ಅನ್ನ ತೆಗೆದ್ಬಿಟ್ಟೆ, ಇದನ್ನ ಅಂಡು ಮಾಡು ಅಂದ್ರೆ ಕಂಟ್ರೋಲ್ Z. ಬೇಡ ಮತ್ತೆ ತೆಗಿ, ರೀಡು ಮಾಡು ಅಂದ್ರೆ ರಿವರ್ಸಸ್ ದ ಆಕ್ಷನ್ ಆಫ್ ಅಂಡು ಬಟನ್ ಅಂದ್ರೆ ಕಂಟ್ರೋಲ್ Y. ಅರ್ಥ ಆಯ್ತಲ್ಲ? ಬಹಳ ಎಕ್ಸಾಸ್ಟಿವ್ ಆಗಿದೆ, ಹೌದು, ಉದ್ದ ಇದೆ, ತುಂಬಾ ಲೀಸ್ಟ್, ಬಟ್ ರಿವೈಸ್ ಮಾಡ್ತಾ ಇರಿ. ಕಾಫಿ ಕುಡಿಬೇಕಾರೆ ಎತ್ಕೊಳ್ಳಿ, 10 ಪೇಜ್ ಇರೋದು ಎತ್ಕೊಳ್ಳಿ, ರಿವೈಸ್ ಮಾಡ್ತಾ ಇರಿ, ಶಾರ್ಟ್ಕಟ್ ಕೀಸ್ ನೋಡ್ತಾ ಇರಿ. ನಿಮಗೆ 3 ರಿಂದ 4 ಪ್ರಶ್ನೆಗಳು ಬಂದೇ ಬರುತ್ತೆ. 4 ಪ್ರಶ್ನೆಗಳು ಯಾರೋ ನಿಮ್ಮ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಒಂದ್ 2-3 ಪ್ರಶ್ನೆ ಅವರು ಕಡಿಮೆ ಉತ್ತರಿಸಿದ್ರು, ನೀವು 3 ಪ್ರಶ್ನೆ ಉತ್ತರಿಸಿದ್ರು ಅಂದ್ರೆ ಅಲ್ಲೇ ನಿಮಗೆ ಫರಕ್ ಬೀಳುತ್ತೆ. 6 ರಿಂದ 7 ಮಾರ್ಕ್ಸ್ ನಿಮಗೆ ಅಲ್ಲೇ ಫರಕ್ ಬೀಳುತ್ತೆ. ಗೊತ್ತಾಯ್ತಲ್ಲ? ಇವತ್ತು ಒಂದು ದಿನ ನೀವು ರಿವೈಸ್ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಂಡು ಇದನ್ನೆಲ್ಲ, ನಾಳೆ ಪರೀಕ್ಷೆಯಲ್ಲಿ ಆಪ್ಷನ್ಸ್ ಇರುತ್ತೆ, ನಿಮಗೆ ಆಪ್ಷನ್ಸ್ ಇಲ್ಲ ಅಂತ ಅಲ್ಲ, ಅದನ್ನ ನೋಡ್ಕೊಂಡು ನೀವು ಸರಿ ಉತ್ತರ ಮಾಡಿ ಬಂದ್ರೆ ನಿಮ್ಮ ಹೆಸರು ಲಿಸ್ಟ್ ಅಲ್ಲಿ ಖಂಡಿತವಾಗ್ಲೂ ಇರುತ್ತೆ. ರೀಡು ಕಂಟ್ರೋಲ್ Y. ಹೆಲ್ಪ್ ಸಹಾಯ ಬೇಕು ಅಂದ್ರೆ F1, ಸಹಾಯ ಬೇಕು ಅಂದ್ರೆ F1, ಫಂಕ್ಷನಲ್ ಕೀ 1. ಫೈಂಡ್ ಕಂಟ್ರೋಲ್ ಪ್ಲಸ್ F ಹುಡುಕು. ಸೊ ನಾನು ಏನೋ ಒಂದು ಹುಡುಕ್ಬೇಕು, ಯಾವುದೋ ಅಕ್ಷರ ತಪ್ಪಾಗಿದೆಯೋ ಏನೋ ಆಗಿದೆ, ಒಂದು 100 ತಪ್ಪಾಗ್ಬಿಟ್ಟಿದೆ ಅದೇ ಅಕ್ಷರ, ಅವಾಗ ಏನ್ ಮಾಡ್ತೀನಿ, ಕಂಟ್ರೋಲ್ F ಹೊಡೆದ್ಬಿಟ್ರೆ ಫೈಂಡ್ ಅಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ಹುಡುಕು ಮತ್ತು ಬದಲಿಸು, ಫೈಂಡ್ ಅಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್
ಫೈಂಡ್ ಟ್ಯಾಬ್ ಓಪನ್ ಆಗಿ ಬರುತ್ತೆ. ಸೊ ಫೈಂಡ್ ಟ್ಯಾಬ್, ಸೊ ಇಲ್ಲಿ ಫೈಂಡ್ ಇರುತ್ತೆ, ಇಲ್ಲಿ ರೀಪ್ಲೇಸ್ ಇರುತ್ತೆ. ನಾನೇನೋ ತಪ್ಪು ಮಾಡಿದೆ. 3 Idiots ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ರಾಂಚೋ ಏನ್ ಮಾಡ್ತಾನೆ, ಒಂದು ಅಕ್ಷರನ ಫೈಂಡ್ ಮಾಡಿ ಆ ಅಕ್ಷರನ ಇನ್ನೊಂದು ಅಕ್ಷರದ ಜೊತೆ ರೀಪ್ಲೇಸ್ ಮಾಡ್ತಾನೆ. ನೀವು 3 Idiots ಸಿನಿಮಾ ನೋಡಿದ್ರೆ ಈ ರೆಫರೆನ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಒಂದು ಅಕ್ಷರನ, ಈಗ ಫಾರ್ ಎಕ್ಸಾಂಪಲ್ ಆ್ಯಂಡ್ ಅನ್ನೋದು ಆ್ಯಂಟ್ ಆಗಿದ್ರೆ ಅದನ್ನ ರೀಪ್ಲೇಸ್ ಯಾವ್ದ್ರ ಜೊತೆ ಮಾಡು, ಆ್ಯಂಡ್ ಜೊತೆ ರೀಪ್ಲೇಸ್ ಮಾಡು. ಅವಾಗ ಇಡೀ ಪೇಜ್ ಅಲ್ಲಿ ಯಾವ್ದಾದೆಲ್ಲ ಆ್ಯಂಟ್ ಇದೆಯೋ ಅದನ್ನ ಏನ್ ಮಾಡುತ್ತೆ, ಆ್ಯಂಡ್ ಆಗಿ ರೀಪ್ಲೇಸ್ ಮಾಡುತ್ತೆ. ಫೈಂಡ್ ಅಂಡ್ ರೀಪ್ಲೇಸ್, ಕಂಟ್ರೋಲ್ ಎಫ್. ಇನ್ಸರ್ಟ್, ಕಂಟ್ರೋಲ್ ಕೆ. ಇದೇನ್ ಮಾಡ್ಲಿಕ್ಕೆ, ಇನ್ಸರ್ಟ್ ಲಿಂಕ್. ಈಗ ನಾನೊಂದು ವೆಬ್ಸೈಟ್ದು ಲಿಂಕ್ ಕೊಡ್ಬೇಕಪ್ಪ MS ವರ್ಡ್ ಅಲ್ಲಿ ಅಂದ್ರೆ ನಾನು ಯಾವ ಕೀ ಯೂಸ್ ಮಾಡ್ತೀನಿ, ಕಂಟ್ರೋಲ್ ಕೆ. ಇನ್ಸರ್ಟ್ ದ ವೆಬ್ ಲಿಂಕ್, ವೆಬ್ ಲಿಂಕ್ಸ್. ವೆಬ್ ಲಿಂಕ್ಸ್ ನ ಇನ್ಸರ್ಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಪ್ಲಸ್ ಕೆ ಯೂಸ್ ಮಾಡ್ತೀನಿ. ಡಿಲೀಟ್, ಡಿಲೀಟ್ಸ್ ದ ವರ್ಡ್ ಟು ದ ರೈಟ್ಸ್ ಆಫ್ ದ ಕರ್ಸರ್. ಕಂಟ್ರೋಲ್ ಪ್ಲಸ್ ಬ್ಯಾಕ್ ಸ್ಪೇಸ್ ಡಿಲೀಟ್ ಲೆಫ್ಟ್ ಟು ದ ಕರ್ಸರ್. ಕರ್ಸರ್ ಇತ್ತಪ್ಪ ಅಂದ್ರೆ, ಈ ರೀತಿ ಕರ್ಸರ್ ಇತ್ತು ಅಂದ್ರೆ ಕಂಟ್ರೋಲ್ ಪ್ಲಸ್ ರೈಟ್ ಸೈಡ್ ಇರೋದನ್ನ ಡಿಲೀಟ್ ಮಾಡುತ್ತೆ. ಕಂಟ್ರೋಲ್ ಪ್ಲಸ್ ಬ್ಯಾಕ್ ಸ್ಪೇಸ್ ಈ ಕರ್ಸರ್ ಇಂದ ಎಡಗಡೆ ಲೆಫ್ಟ್ ಸೈಡ್ ಏನಿದೆ ಅದನ್ನ ಡಿಲೀಟ್ ಮಾಡೋದಕ್ಕೆ ಯಾವುದು, ಕಂಟ್ರೋಲ್ ಪ್ಲಸ್ ಬ್ಯಾಕ್ ಸ್ಪೇಸ್. ಲೆಫ್ಟ್ ಡಿಲೀಟ್ ಮಾಡ್ಲಿಕ್ಕೆ ಕರ್ಸರ್ ಇಂದ, ರೈಟ್ ಡಿಲೀಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಪ್ಲಸ್ ಡಿಲೀಟ್, DL. ಫುಲ್ ಫಾರ್ಮ್ ಯಾವಾಗ್ಲೂ ಶಾರ್ಟ್ ಕಟ್ಸ್, ಹಂಗಾಗಿ ಇದನ್ನು ಶಾರ್ಟ್ ಕಟ್ಸ್ ಅನ್ನೋದು. ನೀವು ಎಕ್ಸೆಲ್ ಅಲ್ಲಾರು ಆಗಿರ್ಬೋದು, ಪವರ್ ಪಾಯಿಂಟ್ ಅಲ್ಲಾರು ಆಗಿರ್ಬೋದು. ಓಕೆ, ಶಾರ್ಟ್ ಕಟ್ಸ್ ಎಲ್ಲ. ಓಕೆ, ಹೇಳ್ತೀನಿ ಅಂದ್ರೆ ಒಂದು ಪ್ರಶ್ನೆ ಬಂದಿತ್ತು ನಿನ್ನೆ ಕ್ಲಾಸಲ್ಲಿ ಹೇಳಿದೆ. 2 ರೋ ಇದೆ ಎಕ್ಸೆಲ್ ಅಲ್ಲಿ. ಓಕೆ, 2 ಕಾಲಮ್ ಇದೆ, 3 ರೋ ಇದೆ, ಎ ಮತ್ತೆ ಬಿ. ಈ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಏನ್ ಫಾರ್ಮುಲಾ ಅಂತ ಇತ್ತು. ಅದರಲ್ಲಿ ಮ್ಯಾಕ್ಸಿಮಮ್ ಅಂತ ಇತ್ತು, ಮ್ಯಾಕ್ಸ್ ಅಂತ ಇತ್ತು. ಯಾವಾಗ್ಲೂ ಆಪ್ಷನ್ಸ್ ನಾರ್ಮಲ್ ಆಗಿ ಶಾರ್ಟ್ ಕಟ್ ಇರುತ್ತೆ. ಮ್ಯಾಕ್ಸ್ A1 ಇಷ್ಟು B3, 1 2 3 ಸೆಲ್ಸ್ 1 2. A1 ಇಂದ B3 ವರೆಗೂ ಹುಡುಕ್ಲಿಕ್ಕೆ ಯಾವ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಏನ್ ಫಾರ್ಮುಲಾ ಅಂತ ಕೇಳಿದ್ರು. ಏನ್ ಫಾರ್ಮುಲಾ, ಇಸ್ ಈಕ್ವಲ್ ಟು ಮ್ಯಾಕ್ಸ್ ಬ್ರಾಕೆಟ್ ಓಪನ್ A1 ಇಂದ B3. A1 ಇಷ್ಟು, ಇದು ರೇಂಜ್, ರೇಂಜ್ ಆಪರೇಟರ್ ಅಂತ ಕರಿತೀವಿ ಇದನ್ನ. ನೋಡೋಣ ಎಕ್ಸೆಲ್ ಅಲ್ಲಿ ನೆಕ್ಸ್ಟ್. ಓಕೆ, ಇಲ್ಲಿ ನಿಮಗೆ ಜಸ್ಟ್ ಎಕ್ಸಾಂಪಲ್ ಮತ್ತೆ ರಿವಿಷನ್ ಮಾಡ್ಲಿಕ್ಕೆ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮ್ಯಾಕ್ಸ್ ಬ್ರಾಕೆಟ್ A1 ಇಂದ B3 ವರೆಗೂ ಮತ್ತೆ ಬ್ರಾಕೆಟ್ ಕ್ಲೋಸ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿದೆಯೋ A1 to B3 ಸೆಲ್ ಒಳಗಡೆ ನನಗೆ ಕೊಡು ಅನ್ನೋದಕ್ಕೆ ಫಾರ್ಮುಲಾ ಯಾವುದು, ಈಸ್ ಈಕ್ವಲ್ ಟು ಮ್ಯಾಕ್ಸ್ A1 ಬ್ರಾಕೆಟ್ A1 ಸೆಮಿಕಾಲನ್ ಈಸ್ ಟು B3 ಬ್ರಾಕೆಟ್ ಕ್ಲೋಸ್. ಅರ್ಥ ಆಯ್ತಲ್ಲ? ಓಕೆ, ಇನ್ಸರ್ಟ್ ಲಿಂಕ್ ಈಗ ಯಾವ್ದಪ್ಪ ಶಾರ್ಟ್ಕಟ್ ಕೀ, ಕಂಟ್ರೋಲ್ ಕೆ. ಓಕೆ, ಇನ್ಸರ್ಟ್ ಕರೆಂಟ್ ಡೇಟ್ ಯಾವ್ದಪ್ಪ, ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. ನಿನ್ನೆ ಇನ್ನು KA1 ಪೇಪರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಬಂದಿತ್ತು. ಕರೆಂಟ್ ಡೇಟ್, ಕರೆಂಟ್ ಟೈಮ್ ಆಲ್ಟ್ ಶಿಫ್ಟ್ ಪ್ಲಸ್ ಟಿ. ಎಕ್ಸೆಲ್ ಅಲ್ಲಿ ಬಂದಿತ್ತು, ಇದು MS ವರ್ಡ್ ಅಲ್ಲಿ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. ಯಾರೆಲ್ಲ ನೋಡಿಲ್ವೋ ಆ ವಿಡಿಯೋನ ನೋಡಿ, ಬಹಳ ಉಪಯುಕ್ತ. ಡೈಲಿ KA ಪ್ರಶ್ನೆಗಳನ್ನ ಅಲ್ಲಿ ಉತ್ತರಿಸ್ತಾ ಇದ್ದೀವಿ ವಿತ್ ಎಕ್ಸ್ಪ್ಲನೇಷನ್, ವಿತ್ ಕಾನ್ಸೆಪ್ಟ್ ಕ್ಲಾರಿಟಿ. ಓಕೆ, ಕರೆಂಟ್ ಡೇಟ್ಗೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ, ಕರೆಂಟ್ ಟೈಮಿಗೆ MS ವರ್ಡ್ ಅಲ್ಲಿ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ. ಡಿ ಫಾರ್ ಡೇಟ್, ಟಿ ಫಾರ್ ಟೈಮ್. ಅರ್ಥ ಆಗಲ್ಲ? ಕಂಟ್ರೋಲ್ ಪ್ಲಸ್ H, ಓಪನ್ ದ ಸರ್ಚ್ ಬಾಕ್ಸ್. ಓಕೆ, ಓಪನ್ ದ ಸರ್ಚ್ ಬಾಕ್ಸ್ ಆರ್ ಫೈಂಡ್ ಅಂಡ್ ರೀಪ್ಲೇಸ್. ಕಂಟ್ರೋಲ್ F ಫೈಂಡ್, ಡೈಲಾಗ್ ಬಾಕ್ಸ್ ಓಪನ್ ಮಾಡುತ್ತೆ. ಕಂಟ್ರೋಲ್ H ಕೂಡ ಸರ್ಚ್ ಬಾಕ್ಸ್ ಅಥವಾ ಫೈಂಡ್ ಅಂಡ್ ರೀಪ್ಲೇಸ್ ಬಾಕ್ಸ್ ಅನ್ನು ಓಪನ್ ಮಾಡುತ್ತೆ. ಓಕೆ, ಇದೆಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ನಾವ್ ಏನು ಯೂಸ್ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ, ವರ್ಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವೋ ಆ ಟೂಲ್ ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇಲ್ಲಿ ಇದೆಯಲ್ಲ, ಈ ಟೂಲ್ ಬಾರ್ ಕೀಗಳು ಶಾರ್ಟ್ಕಟ್ ಕೀಸ್. ಓಕೆ, ಫೈಲ್ದು ಓಪನ್ ಮಾಡಿದ್ರೆ ಕಂಟ್ರೋಲ್ N, ಕಂಟ್ರೋಲ್ ಓಪನ್. ಈಗ
ಈ ರಿಬ್ಬನ್ ಬಾಕ್ಸ್ ಅಲ್ಲಿ ಓಕೆ ನಾವು ಎಡಿಟಿಂಗ್ ಮಾಡಕ್ಕೆ ಫಾಂಟು, ಕಲರು, ಪ್ಯಾರಾಗ್ರಾಫ್ ಅದನ್ನ ಯೂಸ್ ಮಾಡ್ಲಿಕ್ಕೆ ಯಾವ್ಯಾವೆಲ್ಲ ಇದೆಯಪ್ಪ ಶಾರ್ಟ್ಕಟ್ ಕೀಸ್ ಅಂದ್ರೆ ಸ್ಟೈಲ್ನ ಚೇಂಜ್ ಮಾಡಕ್ಕೆ ಬೋಲ್ಡ್ ಬೇಕಾ, ಇಟಾಲಿಕ್ ಬೇಕಾ, ಅಂಡರ್ಲೈನಿಂಗ್ ಬೇಕಾ, ಅದನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಟೂಲ್ ಯಾವುದು? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ ಅಪ್ಲೈಸ್ ಎ ಸ್ಟೈಲ್ ಆರ್ ರೆಕಾರ್ಡ್ಸ್ ಎ ಸ್ಟೈಲ್. ಓಕೆ, ಯಾವ ಸ್ಟೈಲ್ ಬೇಕು ಮಾಡೋದಕ್ಕೆ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಲ್ಲಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ ಸ್ಟೈಲ್. ಫಾಂಟ್ ಅಂದ್ರೆ ಅಕ್ಷರದ ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಕಡಿಮೆ ಫಾಂಟ್ ಏನು? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್. ನೋಡಿ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಕಾಮನ್, ಸ್ಟೈಲು, ಎಫ್ ಅಂದ್ರೆ ಯಾವ್ಯಾವ ಫಾಂಟ್ ಬೇಕು ತುಂಬಾ ಇದೆ. ಟೈಮ್ಸ್ ನ್ಯೂ ರೋಮನ್, ಕ್ಯಾಲಿಬ್ರಿ ಇದೆ, 106 ಇದೆ. ಓಕೆ, ಟೈಮ್ಸ್ ನ್ಯೂ ರೋಮನ್, ಮ್ಯಾಂಗಿಫೆರಾ ಇಂಡಿಕಾ. ನಾನ್ ಯೂಸ್ ಮಾಡೋ MS ವರ್ಡ್ ಅಲ್ಲಿ ಕೆಲವು ಫಾಂಟ್ಗಳು ಯಾವ್ಯಾವು ಅಂದ್ರೆ ಟೈಮ್ಸ್ ನ್ಯೂ ರೋಮನ್, ಮ್ಯಾಂಗಿಫೆರಾ ಇಂಡಿಕಾ. ಓಕೆ, ಕಂಟ್ರೋಲ್ ಶಿಫ್ಟ್ ಪ್ಲಸ್ ಆ ಬಾಕ್ಸ್, ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನಿಮಗೆ ಯಾವ ಫಾಂಟ್ ಬೇಕೋ ಅದು ತಗೋಬಹುದು. ಸೈಜ್ ದಪ್ಪ ಚೇಂಜ್ ಅಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪಿ ಚೇಂಜಸ್ ದ ಫಾಂಟ್ ಸೈಜ್ ಆಫ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಬೋಲ್ಡ್ಗೆ ಕಂಟ್ರೋಲ್ ಪ್ಲಸ್ ಬಿ. ನೋಡಿ, ಮೂರಕ್ಕೆ ಮಾತ್ರ ಕಂಟ್ರೋಲ್ ಪ್ಲಸ್ ಶಿಫ್ಟ್, ಸ್ಟೈಲಿಗೆ ಎಸ್, ಫಾಂಟ್ಗೆ ಎಫ್, ಫಾಂಟ್ ಸೈಜ್ಗೆ ಪಿ. ಬೋಲ್ಡ್ ಮಾಡಬೇಕು ಅನ್ನೋ ಅಕ್ಷರನ ಕಂಟ್ರೋಲ್ ಪ್ಲಸ್ ಬಿ. ಓಕೆ, ಸ್ಲ್ಯಾಂಟ್ ಆಗಿ ಮಲಗಿಸ್ಬೇಕು ಅಂದ್ರೆ, ಇಟಾಲಿಕ್ ಇದಾಗಿ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಐ. ಅಂಡರ್ಲೈನ್ ಮಾಡಬೇಕು ನಾನು ಈ ತರ ಒಂದು ಸೆಲೆಕ್ಟೆಡ್ ಟೆಕ್ಸ್ಟ್ಗೆ ಅಂದ್ರೆ ಕಂಟ್ರೋಲ್ ಪ್ಲಸ್ ಯು. ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಯು ಹೊಡೀರಿ, ಅಂಡರ್ಲೈನ್ ಮಾಡುತ್ತೆ. ಅಲೈನ್ ಲೆಫ್ಟ್, ನಾನು ಒಂದು ಸೆಂಟೆನ್ಸ್ನ ಎಡಗಡೆಗೆ ಲೆಫ್ಟ್ಗೆ ಅಲೈನ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಎಲ್. ನನಗೆ ಸೆಂಟರ್ಗೆ ಬೇಕಪ್ಪ ಅಂದ್ರೆ ಕಂಟ್ರೋಲ್ ಪ್ಲಸ್ ಇ. ಸೆಂಟರ್ಸ್ ದ ಪ್ಯಾರಾಗ್ರಾಫ್ ಬಿಟ್ವೀನ್ ದ ಇಂಡೆಂಟ್ಸ್. ಅಲೈನ್ ರೈಟ್, ಬಲಗಡೆಗೆ ಅಲೈನ್ ಮಾಡು. ನನಗೆ ಇಲ್ಲಿ ಬೇಡಪ್ಪ, ನನಗೆ ಹಿಂಗಿರ್ಲಿ, ಬಲಗಡೆಗೆ ಅಲೈನ್ ಆಗಿರ್ಲಿ ಅಂದ್ರೆ ಕಂಟ್ರೋಲ್ ಪ್ಲಸ್ ಆರ್. ಅಲೈನ್ಸ್ ದ ಪ್ಯಾರಾಗ್ರಾಫ್ ಅಟ್ ರೈಟ್ ಇಂಡೆಂಟ್, ಈ ಕಡೆ ಇಂಡೆಂಟ್ಗೆ ಅಲೈನ್ ಮಾಡುತ್ತೆ. ಇದು ಲೆಫ್ಟ್ ಅಲೈನ್ಡ್. ಅಲೈನ್ಸ್ ದ ಪ್ಯಾರಾಗ್ರಾಫ್ ಅಟ್ ಲೆಫ್ಟ್ ಇಂಡೆಂಟ್. ಅರ್ಥ ಆಯ್ತಲ್ಲ? ಓಕೆ, ರಿವೈಸ್ ಮಾಡಿ. ಇದರಿಂದ 3-4 ಪ್ರಶ್ನೆ ಬರ್ಲಿಲ್ಲ ಅಂದ್ರೆ ನಾಳೆ ಕೇಳಿ. ಬರುತ್ತೆ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್. ಓಕೆ, ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇಂದ ಮತ್ತೆ ಫಂಕ್ಷನಲ್ ಕೀಸ್ ಇಂದ 3-4 ಪ್ರಶ್ನೆ ಪ್ರತಿ ಕಮ್ಯುನಿಕೇಶನ್ ಪೇಪರ್ನ ಕಂಪ್ಯೂಟರ್ ಸೈನ್ಸ್ ಟಾಪಿಕ್ ಅಲ್ಲಿ ಬಂದೇ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಯಾವ್ದಾದಪ್ಪ ಕೇಳಿದಾನೆ KEA ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಅಂದ್ರೆ ಮೇಲ್ ಮರ್ಜ್. ಓಕೆ, ಸೇಮ್ ಡಾಕ್ಯುಮೆಂಟ್ನ ಒಂದು ಡಾಕ್ಯುಮೆಂಟ್ನ ತುಂಬಾ ಜನಕ್ಕೆ ಕಳಿಸ್ಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ಕಳಿಸೋ ಬದಲು ಏನ್ ಮಾಡ್ಬೋದು ನಾವು? ಮೇಲ್ ಮರ್ಜ್ ಮಾಡ್ಬೋದು. ಇನ್ನೊಂದು ಡ್ರಾಪ್ ಕ್ಯಾಪ್ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ, ಇನ್ನೊಂದ್ಸತಿ ಮಾಡ್ತೀನಿ. ಮೊದಲನೇ ಅಕ್ಷರ ಪ್ರಪಂಚದ ಅಂತ ಇದ್ರೆ ಮೊದಲನೇ ಅಕ್ಷರ ಮಾತ್ರ 3 ಲೈನ್ವರೆಗೂ ದೊಡ್ಡದಾಗಿ ಪ್ರಿಂಟ್ ಆಗಿರುತ್ತೆ. ನೀವು ಯಾವುದೇ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಓಪನ್ ಮಾಡ್ಕೊಳ್ಳಿ ಅಥವಾ ಕಾದಂಬರಿ ಕತೆ ಓದಿದ್ರೆ ಆ ಬುಕ್ಕಲ್ಲಿ ಫಸ್ಟ್ ಅಕ್ಷರ ಏನಿರುತ್ತೆ ದೊಡ್ಡದಾಗಿ ಲಾರ್ಜ್ ಕ್ಯಾಪಿಟಲ್ ಅಕ್ಷರದಲ್ಲಿ ಇರುತ್ತೆ. ನೆಕ್ಸ್ಟ್ ಪ್ರಪಂಚದ ಹಿಂಗೋಗಿರುತ್ತೆ. ಫಸ್ಟ್ ಅಕ್ಷರ ಏನಿದೆ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್ ಡ್ರಾಪ್ ಆಗಿರುತ್ತೆ. ಸಿ, ಡ್ರಾಪ್ ಕ್ಯಾಪ್ ಅಂದ್ರೇನು? ಕ್ಯಾಪಿಟಲ್ ಲೆಟರ್ ದೊಡ್ಡದಾಗಿ ಡ್ರಾಪ್ ಆಗಿದೆ. ಕ್ರಿಯೇಟ್ಸ್ ಅ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ಬಿಗಿನಿಂಗ್ ಆಫ್ ಪ್ಯಾರಾಗ್ರಾಫ್ ನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಕೆಳಗಡೆ 3 ಲೈನ್ ಕೆಳಗೆ ಹೋಗಂಗೆ ಬರೆದಿರುತ್ತೆ ನಾರ್ಮಲ್ ಆಗಿ. ಅರ್ಥ ಆಯ್ತಲ್ಲ? ಫೀಚರ್ಸ್ 106 ಫೀಚರ್ಸ್ ಇದೆ. ಬಟ್ ಪರೀಕ್ಷೆಗೆ ಯಾವ್ದು ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಪರೀಕ್ಷೆಯಲ್ಲಿ ಯಾವ್ದು ಕೇಳಿದ್ನೋ ಅದನ್ನು ಮಾತ್ರ ಕೊಟ್ಟಿದ್ದೀನಿ. ಅಂಡ್ ಕೀ ಶಾರ್ಟ್ ಕಟ್ಸ್ ಖಂಡಿತ ಬರುತ್ತೆ, ಹಂಗಾಗಿ ಆ ಕೀ ಶಾರ್ಟ್ ಕಟ್ಸ್ ಎಲ್ಲಾದ್ನೂ ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ MS ವರ್ಡ್ ಆಯ್ತು, MS ಎಕ್ಸೆಲ್, ಮೈಕ್ರೋಸಾಫ್ಟ್ ಎಕ್ಸೆಲ್. ಇದು ವರ್ಕ್ ಬುಕ್. ಓಕೆ,
ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಮ್ಯಾಥಮೆಟಿಕಲ್ ಲೆಕ್ಕ ಕೆಲಸಗಳನ್ನ ಮಾಡ್ಲಿಕ್ಕೆ ಯೂಸ್ ಮಾಡೋ ಮೈಕ್ರೋಸಾಫ್ಟ್ ಟೂಲ್ ಯಾವ್ದಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್. ನೋಡ್ತಾ ಹೋಗೋಣ ಒಂದೊಂದೇ. ಏನಪ್ಪ ಇದೆ? ಟೈಟಲ್ ಬಾರ್, ಟೈಟಲ್ ಇರುತ್ತೆ ಬುಕ್ 1 ಅಥವಾ ಸುಭಾಷ್ ಅಂತ ಬರೆದ್ರೆ ಸುಭಾಷ್ ಬುಕ್ 1 ಟೈಟಲ್ ಬಾರ್ ಇದೆ. ಮೆನು ಬಾರ್ ಇದೆ, ಹೋಮ್, ಇನ್ಸರ್ಟ್, ಸೇಮ್ MS ವರ್ಡ್ ಪೇಜ್ ಲೇಔಟ್. ಇಲ್ಲಿ ಏನಪ್ಪಾ ಅಂದ್ರೆ ಫಾರ್ಮುಲಾ. ಇದೇನ್ ಮಾಡ್ಲಿಕ್ಕಿರೋದು? ಲೆಕ್ಕ ಮಾಡ್ಲಿಕ್ಕಿರೋದು. ಇದು ಎಕ್ಸೆಲ್ ಶೀಟ್ ಏನಿದೆ ಲೆಕ್ಕ ಮಾಡ್ಲಿಕ್ಕಿರೋದು. ಹಂಗಾಗಿ ಇಲ್ಲಿ ನೀವು ಏನ್ ನೋಡ್ಬೋದು? ಫಾರ್ಮುಲಾ ಬಾರ್ ನೋಡ್ಬೋದು. ಓಕೆ, ಹಲವಾರು ಫಾರ್ಮುಲಾಗಳು ಇರುತ್ತೆ. ನೀವು ಸಮ್ ಮಾಡಬೇಕು, ಓಕೆ, ಅವರೇಜ್ ಕಂಡುಹಿಡಿಬೇಕು, ಓಕೆ, ಏನಾದರೂ ಲಾಜಿಕಲ್ ಆಪರೇಷನ್ ಮಾಡಬೇಕು, ಇಫ್, ಕೌಂಟ್ ಇಫ್, ಆ ಥರ ಇರುತ್ತೆ. ವಿ ಲುಕ್ಅಪ್, ದೊಡ್ಡ ರೋ ಇತ್ತು, ನನಗೆ ಯಾವುದೋ ಒಂದು ಕಂಪ್ನಿದು ಯಾವುದೋ ಒಂದು ಇದು ಬೇಕು, ಡೇಟಾ ಬೇಕು ಅಂದ್ರೆ ಏನ್ ಮಾಡ್ತೀವಿ? ವಿ ಲುಕ್ಅಪ್ ಯೂಸ್ ಮಾಡ್ತೀವಿ. ಓಕೆ, ಮ್ಯಾಕ್ರೋಸ್, ದಿನನಿತ್ಯ ಮಾಡುವ ಯಾವ್ದಾದ್ರು ರಿಪಿಟೇಟಿವ್ ಟಾಸ್ಕ್ ಇದ್ರೆ ಅದನ್ನ ಮ್ಯಾಕ್ರೋಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ್ರೆ ಆಟೋಮೇಟ್ ಮಾಡ್ಬೋದು. ಓಕೆ, ಸ್ವಯಂ ಚಾಲಿತವಾಗಿ ಫಾರ್ಮುಲಾಗಳನ್ನ ನಾವು ರೆಕಾರ್ಡ್ ಮಾಡಿಕೊಂಡು ಅದಾಗೆ ಆ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಯೂಸ್ ಮಾಡೋ ಇದ್ಯಾವುದು? ಟೂಲ್ ಮ್ಯಾಕ್ರೋಸ್. ಓಕೆ, ಇದು ಮೆನು ಬಾರ್, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್. ಹೋಮ್ ಅಲ್ಲಿ ಅದೇ ಫಾಂಟು, ನಿಮ್ ಕ್ಯಾಲಿಬ್ರಿ ಇಲ್ಲಿ ನೋಡಿದ್ರಲ್ಲ ಕ್ಯಾಲಿಬ್ರಿ, ಇಲ್ಲಿ ಫಾಂಟ್ ಸೈಜು, ಬೋಲ್ಡ್ ಬೇಕಾದ್ರೆ ಬೋಲ್ಡು, ಇಟಾಲಿಕ್, ಅಂಡರ್ಲೈನು, ನೀವು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ. ಓಕೆ, ಇಲ್ಲಿ ಅಲೈನ್ಮೆಂಟ್ ಇದೆ, ಲೆಫ್ಟ್ ಅಲೈನ್ಮೆಂಟ್, ಮಿಡ್ಲ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್. ಓಕೆ, ಇಲ್ಲಿ ನಿಮ್ಮ ಫಾರ್ಮುಲಾ ಬಾರ್ಸ್ ಇದೆ. ಫಾರ್ಮುಲಾ ಓಪನ್ ಮಾಡಿದ್ರೆ ಹಲವಾರು ಫಾರ್ಮುಲಾಗಳು ಬರುತ್ತೆ. ಫಾರ್ಮುಲಾನ ಬರಿಬೇಕಾದ್ರೆ ಎಕ್ಸೆಲ್ ಅಲ್ಲಿ ಯಾವಾಗ್ಲೂ = ಅಂತ ಯೂಸ್ ಮಾಡ್ತೀವಿ. ಇಲ್ಲಿದೆ ನೋಡಿ ನಿಮ್ಮ ಫಾರ್ಮುಲಾ ಎಲ್ಲ ಇಲ್ಲಿ ಈ ಮೆನ್ಯೂಲಿ ಓಕೆ ಕಾಣಿಸುತ್ತೆ ನೀವು ಫಾರ್ಮುಲಾ ಹಾಕಿದ್ರೆ. ಓಕೆ, ಮೆನು ಬಾರ್, ಟೈಟಲ್ ಬಾರ್ ಇದೆ, ಹೋಗಿ ಟೈಪ್ ಮಾಡಿ. ಇನ್ಸರ್ಟ್ ಅಲ್ಲಿ ಏನಿದೆ, ಪೇಜ್ ಲೇಔಟ್ ಅಲ್ಲಿ ಏನಿದೆ, ಫಾರ್ಮುಲಾ ಏನಿದೆ, ಡೇಟಾ ಏನಿದೆ, ರಿವ್ಯೂ ಏನಿದೆ, ಜಸ್ಟ್ ಹೋಗಿ ಒಂದ್ಸತಿ ನೋಡಿ. ಏನೇ ಒಂದು ಪ್ರಶ್ನೆಗೆ ಒಂದೇ ಒಂದು ನೀವು ಈ ತರ ಹೋಗಿ ನೋಡಿ ಒಳಿತು ಅಂದ್ರೂ, ಒಂದ್ ಪ್ರಶ್ನೆ ನೀವು ಸರಿ ಉತ್ತರ ಮಾಡ್ರಿ ಅಂದ್ರೂ ಬೇರೆಯವ್ರಿಗಿಂತ 1 ಅಂಕ ಮುಂದೆ ಇದ್ದೀರಾ. ಓಕೆ, ಹಾರಿಜಾಂಟಲ್ ಸೆಲ್ಗಳು ಇರುತ್ತೆ, ಈ ರೀತಿ ಲೈನ್ಗಳು, ವರ್ಟಿಕಲ್ ಲೈನ್ಗಳು ಇರುತ್ತೆ. ಓಕೆ, ಒಂದು ಇಡ್ಕೆ ಶೇಪ್ ಏನಾಗಿದೆ, ಇಡ್ಕೆನ ನಾವೇನಂತ ಕರಿತೀವಿ? ಸೆಲ್. ಓಕೆ, ಎಕ್ಸೆಲ್ ಅಲ್ಲಿ ಏನಂತ ಕರಿತೀವಿ? ಆಕ್ಟಿವ್ ಸೆಲ್. ಒಂದು ಶೀಟು, ಹಲವಾರು ಶೀಟ್ಗಳನ್ನ ಓಪನ್ ಮಾಡ್ಬೋದು. ಶೀಟ್ 2, ಶೀಟ್ 3. ಓಕೆ, ಎಲ್ಲಾ ಶೀಟ್ಗಳಿಗೂ ಅಪ್ಲೈ ಫಾರ್ಮುಲಾ ಅಂದ್ರೆ 3D ಫಾರ್ಮುಲಾ ಕೂಡ ಇದೆ. ಒಂದು ಪ್ರಶ್ನೆ ಬಂದಿತ್ತು ನಿನ್ನೆ ಕ್ಲಾಸ್ 2 PYQ ಮಾಡ್ಬೇಕಾದ್ರೆ, 3D ಫಾರ್ಮುಲಾ ಅಕ್ರಾಸ್ ದ ವರ್ಕ್ ಶೀಟ್ಸ್. ಓಕೆ, ನೀವು ಒಂದೇ ಶೀಟಿಗೆ ಮಾಡಬೇಕು ಅಂದ್ರೆ 2D ಫಾರ್ಮುಲಾ ಹಾಕೋಬಹುದು. 3D ಫಾರ್ಮುಲಾ ಹಾಕೊಂಡಿದ್ರೆ ಎಲ್ಲಾ ಶೀಟ್ಗಳಿಗೂ ಅದು ಅಪ್ಲೈ ಆಗುತ್ತೆ. ಒಂದು ಶೀಟ್ ನ ನಾವೇನಂತ ಕರಿತೀವಿ? ವರ್ಕ್ ಶೀಟ್. MS ಎಕ್ಸೆಲ್ ವರ್ಕ್ ಶೀಟ್. ಹಲವಾರು ಶೀಟ್ಗಳಿದ್ರೆ ಏನಾಗುತ್ತೆ? ಅದು ಹಲವಾರು ಶೀಟ್ಗಳಿದ್ರೆ ಏನಾಗುತ್ತೆ? ವರ್ಕ್ ಬುಕ್. ಓಕೆ, MS ವರ್ಡ್ ಅಲ್ಲಿ ಏನ್ ನೋಡೋದು ಅದೇ ರೀತಿ. ಸ್ಕ್ರಾಲ್ ಬಾರ್ ಇದೆ ಮೇಲೆ ಕೆಳಗಡೆ ಹೋಗ್ಲಿಕ್ಕೆ, ಹಾರಿಜಾಂಟಲ್ ಸ್ಕ್ರಾಲ್ ಬಾರ್ ಕೂಡ ಇದೆ, ಸ್ಟೇಟಸ್ ಬಾರ್ ಇದೆ, ನಿಮ್ಮ ಪೇಜ್ ಎಷ್ಟು ವ್ಯಾಲ್ಯೂಸ್ ಇದೆ, ಮತ್ತೆ ಇದು ವರ್ಕ್ ಶೀಟ್ ಟ್ಯಾಬ್ಸ್. ಇದು ವರ್ಟಿಕಲ್ ಸ್ಕ್ರಾಲ್ ಬಾರ್, ಇದು ಹಾರಿಜಾಂಟಲ್ ಸ್ಕ್ರಾಲ್ ಬಾರ್, ಇದು ರಿಬ್ಬನ್. ನಿಮ್ಮ ರಿಬ್ಬನ್ ಅಲ್ಲಿ ನಿಮ್ಮ ಫಾರ್ಮ್ಯಾಟಿಂಗ್ ಟೂಲ್ಸ್ ಇರುತ್ತೆ, ಮೆನು ಬಾರ್ ಇರುತ್ತೆ, ಫಾರ್ಮುಲಾ ಬಾರ್ ಇದೆ, ಅಂಡ್ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ಅರ್ಥ ಆಯ್ತಲ್ಲ? ನಿಮ್ಮ ಎಲ್ಲಾ ಫಾರ್ಮುಲಾಗಳು ಇಲ್ಲಿ ಎಂಟ್ರಿ ಆಗುತ್ತೆ, ಎಲ್ಲಾ ಲಾಜಿಕಲ್ ಆಪರೇಷನ್, ಎಲ್ಲಾ ಲೆಕ್ಕಗಳು ಇಲ್ಲಿ ನಿಮಗೆ ಕಾಣಸಿಗುತ್ತೆ. ನೋಡಿದ್ರಾ? ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಒಂದೊಂದೇ ಫೀಚರ್ಸ್ ನೋಡೋಣ. MS ಎಕ್ಸೆಲ್ MS ವರ್ಡ್ ಗಿಂತ ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಮ್ಯಾಥಮೆಟಿಕಲಿ ಆಪರೇಷನ್ಸ್ ಮಾಡಲಿಕ್ಕೆ ಹಲವಾರು ಫಂಕ್ಷನ್ಸ್ಗಳಿದೆ, ಸೂತ್ರಗಳಿದೆ, ಅದನ್ನ ನೋಡ್ತಾ ಹೋಗೋಣ. ಸೊ ಫಾರ್ಮುಲಾಸ್ ಏನು? ಯಾವಾಗ್ಲೂ = ಚಿಹ್ನೆಯಿಂದ ಶುರು ಆಗುತ್ತೆ. ಸಮ್ ಬ್ರಾಕೆಟ್ A1 = A10 ಅಂತ ಕೊಟ್ರೆ ಏನ್ ಮಾಡುತ್ತೆ ಅಂದ್ರೆ, A1 to A10 ಕಾಲಮ್ ಇದ್ರೆ A ಸೀರೀಸ್ ಅಲ್ಲಿ ನಾನು ಲೆಕ್ಕ ಹಾಕಿದ್ರೆ ಅದನ್ನ ನಾನು = ಅಂತ 11ನೇ ಸೆಲ್ ಅಲ್ಲಿ ಕೊಟ್ರೆ 10
ಕಾಲಮ್ ಬಾಕ್ಸ್ಗಳಲ್ಲಿ ಇರೋ ಸಮ್ಮನ್ನ ಆಡ್ ಮಾಡಿ ನನಗೆ ಕೊಡುತ್ತೆ ಇಸ್ ಈಕ್ವಲ್ ಟು ಸಮ್. ನಾನು ಬೇಕಾದ್ರೆ ಸಮ್ ಇಫ್ ಹಾಕ್ಬೋದು ಇಸ್ ಈಕ್ವಲ್ ಟು ಸಮ್ ಇಫ್ A1 is to A10 is equal to sum if ಇಲ್ಲಿ ಬರಿತಾ ಇದ್ದೀನಿ A1 is to A10 ಗ್ರೇಟರ್ ದ್ಯಾನ್ 10. 10ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ನನಗೆ ಅದನ್ನ ಸಮ್ ಮಾಡಿ ಕೊಡು ಅಂತ ಇದ್ರೆ 10ಕ್ಕಿಂತ ಯಾವ್ದು ಜಾಸ್ತಿ ಇದೆಯೋ ಆ ನಂಬರ್ಗಳನ್ನ ಮಾತ್ರ ಸಮ್ ಮಾಡಿ ಕೊಡುತ್ತೆ. ನಾನು ಕಂಡೀಷನ್ ಹಾಕ್ಬೋದು, ಲಾಜಿಕ್ ಹಾಕ್ಬೋದು. ಓಕೆ, ಇದಕ್ಕೆಲ್ಲ ಫಾರ್ಮುಲಾಗಳು ಹಲವಾರು ನೂರಾರು ಫಾರ್ಮುಲಾಗಳು ಇದೆ, ಅದನ್ನ ನಾನು ಯೂಸ್ ಮಾಡ್ಬೋದು MS Excel ಅಲ್ಲಿ. ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗುತ್ತೆ, ಫಾರ್ಮುಲಾ ಫುಲ್ ಇರಲ್ಲ, ಶಾರ್ಟ್ ಫಾರ್ಮ್ ಆಗಿರುತ್ತೆ. ಆಮೇಲೆ ನಾವು ಏನ್ ಮಾಡ್ತೀವೋ ಅದನ್ನೇ ನಾವು ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ಮುಲಾ ಸಮ್ ಮಾಡು, ಸಮ್ ಇಫ್ ಮಾಡು, ಕೌಂಟ್ ಮಾಡು, ರೌಂಡ್ ಆಫ್ ಮಾಡು. ರೌಂಡ್ ಅಂತ ಇರುತ್ತೆ ಆಪ್ಷನ್, ಫುಲ್ ಇರಲ್ಲ, ರೌಂಡ್ ಆಫ್ ಅಂತ. ಓಕೆ, ವಿಲ್ ಶಾರ್ಟ್ ಇಟ್ ಇನ್ ದ ಕೇಸ್. ಹಲವಾರು ವರ್ಕ್ಶೀಟ್ಗಳನ್ನ ಏನಂತ ಕರಿತೀವಿ, ವರ್ಕ್ ಬುಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಫಾರ್ಮುಲಾ ತಪ್ಪಾದ್ರೆ ಯಾವ ರೀತಿ ತೋರಿಸುತ್ತೆ, ಆಶ್ ವ್ಯಾಲ್ಯೂ. ಓಕೆ, ಮತ್ತೆ ಆಶ್ಚರ್ಯಕರ ಚಿಹ್ನೆ. ಇದು ತಪ್ಪಾದ್ರೆ, ಡೇಟಾನ ತಪ್ಪಾಗಿ ಬಳಸಿದ್ರೆ, ಫಾರ್ಮುಲಾ ತಪ್ಪಾದ್ರೆ ಆಶ್ ವ್ಯಾಲ್ಯೂ ಆಶ್ಚರ್ಯಕರ ಚಿಹ್ನೆ ತೋರಿಸುತ್ತೆ. ಓಕೆ, ಕೆಲವು ಸ್ಪೆಷಲ್ ಫೀಚರ್ಸ್ಗಳು ಏನೇನಪ್ಪ ಇದೆ ಅಂದ್ರೆ ಪಿವೋಟ್ ಟೇಬಲ್. ಪಿವೋಟ್ ಟೇಬಲ್ ಏನ್ ಮಾಡಕ್ ಯೂಸ್ ಮಾಡ್ತೀವಿ, ಯೂಸ್ ಟು ಸಮ್ಮರೈಸ್, ಅನಲೈಸ್, ಎಕ್ಸ್ಪ್ಲೋರ್ ಅಂಡ್ ಪ್ರೆಸೆಂಟ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ವಿತ್ ಜಸ್ಟ್ ಎ ಫ್ಯೂ ಕ್ಲಿಕ್ಸ್. ಓಕೆ, ಕೆಲವು ಕ್ಲಿಕ್ ಮಾಡಿದ್ರೆ ಲಾರ್ಜ್ ಡೇಟಾ ಇನ್ಫಾರ್ಮೇಶನ್ ಜಂಕ್ ಇದೆ, ಅದನ್ನ ನಾನು ವಿಸಿಬಲ್ ರೆಪ್ರೆಸೆಂಟೇಷನ್, ನೀವು ಕಾಲಮ್ಗಳಲ್ಲಿ ಯೂಸ್ ಮಾಡ್ಕೋಬಹುದು, ಟೇಬಲ್ ಮಾಡಿ, ಪೈ ಚಾರ್ಟ್ ಮಾಡ್ಕೋಬಹುದು. ರೈಟ್, ನೀವು ಇಂಡಿಯನ್ ಎಕಾನಮಿ ಓಪನ್ ಮಾಡಿದ್ರೆ ಇವೆಲ್ಲ ಪೈ ಚಾರ್ಟ್, ಇದು ಎಲ್ಲ ಏನ್ ಮಾಡ್ಬೋದು, ಡೇಟಾನ ಯೂಸ್ ಮಾಡಿಕೊಂಡು, ಪಿವೋಟ್ ಟೇಬಲ್ ಯೂಸ್ ಮಾಡಿಕೊಂಡು ನನಗೆ ಟೇಬಲ್ ಹಾಕೊಡು. ಓಕೆ, ನನಗೆ ಸ್ಪೈಡರ್ ವೆಬ್ ತರ ಕೊಡು. ಓಕೆ, ಅಥವಾ ಬಾರ್ ಗ್ರಾಫ್ ಅಲ್ಲಿ ಕೊಡು. ಅದಕ್ಕೆಲ್ಲ ಯೂಸ್ ಮಾಡೋ ಆಪ್ಷನ್ ಯಾವುದು, ಪಿವೋಟ್ ಟೇಬಲ್. ಅದಕ್ಕೆಲ್ಲ ಯೂಸ್ ಮಾಡೋ ಆಪ್ಷನ್ ಪಿವೋಟ್ ಟೇಬಲ್. ನೆಕ್ಸ್ಟ್, ವಿ ಲುಕ್ಅಪ್. searches for a value in the first column of a table and return a value in the same row from another column. ಕೋಷ್ಟಕದ ಮೊದಲ ಕಾಲಂನಲ್ಲಿ ನಿರ್ದಿಷ್ಟ ಮೌಲ್ಯವನ್ನು ಹುಡುಕಿ ಅದೇ ಸಾಲಿನಲ್ಲಿರುವ ಮಾಹಿತಿಯನ್ನು ನೀಡುತ್ತೆ. ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ. ಇಲ್ಲಿ ಕಂಪ್ನಿ ಹೆಸರಿದೆ, ABCD. ಕಂಪ್ನಿ ರೆವೆನ್ಯೂ ಇದೆ 100 ಕೋಟಿ, 120 ಕೋಟಿ, 130 ಕೋಟಿ, 140 ಕೋಟಿ. ನನಗೆ ಕಂಪ್ನಿ ಬಿದು ರೆವೆನ್ಯೂ ಬೇಕು. ಓಕೆ, ಸಾವಿರಾರು ಕಂಪ್ನಿ ಇದೆ ಅನ್ಕೊಳ್ಳಿ, ನನ್ನ ಕಂಪ್ನಿ ಹೆಸರು ಗೊತ್ತು, ಅದ್ರ ರೆವೆನ್ಯೂ ಬೇಕು. ಅವಾಗ ಏನ್ ಮಾಡ್ತೀನಿ ನಾನು, ಇಸ್ ಈಕ್ವಲ್ ಟು ವಿ ಲುಕ್ಅಪ್ ಕಂಪನಿ ಬಿ. ಓಕೆ, ಮೊದಲನೇ ಕಾಲಮು ನನಗೆ, ಎರಡನೇ ಕಾಲಮ್ ಅಲ್ಲಿ ಕಂಪನಿ ಬಿ ಎರಡನೇ ಕಾಲಮ್ದು ರೆವೆನ್ಯೂ ಕೊಡು. ಓಕೆ, ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ದು ರೆವೆನ್ಯೂ ಕೊಡು, ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಕೊಡು ಅಂತ ಕೊಟ್ರೆ ಇದೇನ್ ಮಾಡುತ್ತೆ, ಇಸ್ ಈಕ್ವಲ್ ಟು 120. ನನಗೆ ಯಾವುದು, ಕಂಪ್ನಿ ಬಿದು ಬೇಕಲ್ವಾ, ಕಂಪ್ನಿದು ಬಿ ಬೇಕು ವ್ಯಾಲ್ಯೂ. ನನಗೆ ಮೊದಲನೇ ಕಾಲಮ್ನ ಕಂಪ್ನಿ ಹುಡುಕಿ ಅದೇ ರೋಲ್ ಇರೋ ಎರಡನೇ ಕಾಲಮ್ನ ವ್ಯಾಲ್ಯೂನ ನನಗೆ ಕೊಡ್ಲಿಕ್ಕೆ ಯೂಸ್ ಮಾಡೋ ಫಾರ್ಮುಲಾ ಯಾವುದು, ವಿ ಲುಕ್ಅಪ್. ಬಂದಿದೆ ಪ್ರಶ್ನೆ. ಇವೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಇದರಿಂದ ಪ್ರಶ್ನೆ ಕೇಳ್ತಾ ಇದ್ದೇನೆ KEಯಲ್ಲಿ. ಸೊ ಪರೀಕ್ಷೆನೂ ಬರ್ತಾ 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 ಸ್ವಲ್ಪ ಕಠಿಣ ಆಗುತ್ತೆ. ಬೇಸಿಕ್ಸ್ ಕೇಳ್ತಿದ್ದವನು ಅಡ್ವಾನ್ಸ್ ಆಗಿ ಕೇಳಲಿಕ್ಕೆ ಶುರು ಮಾಡ್ತಾನೆ. ನಾವು ಕೂಡ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೂತ್ರಗಳಲ್ಲಿ ವರ್ಕ್ ಬುಕ್ ಇಸ್ ಈಕ್ವಲ್ ಟು ಚಿಹ್ನೆಯಿಂದ ಶುರು ಆಗುತ್ತೆ. ಆಶ್ ವ್ಯಾಲ್ಯೂ ಆಶ್ಚರ್ಯಕರ ಚಿಹ್ನೆ, ತಪ್ಪಾಯ್ತು ಅಂದ್ರೆ
ಪಿವೋಟ್ ಟೇಬಲ್ ಏನಕ್ಕೆ ಯೂಸ್ ಮಾಡ್ತೀವಿ, ವಿ ಲುಕ್ಅಪ್ ಏನಕ್ಕೆ ಯೂಸ್ ಮಾಡ್ತೀವಿ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಎಲ್ಲದರಲ್ಲೂ ಪ್ರಶ್ನೆ ಕೇಳಿದ್ದಾರೆ. ನಾಳೆ ಆಗುವ ಪರೀಕ್ಷೆಲೂ ಕೂಡ ಇದರಿಂದ ಪ್ರಶ್ನೆ ಬಂದೇ ಬರುತ್ತೆ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಟೋಮೆಟಿಕಲಿ ಚೇಂಜಸ್ ದ ಕಲರ್ ಆರ್ ಸ್ಟೈಲ್ ಆಫ್ ಸೆಲ್ಸ್ ಬೇಸ್ಡ್ ಆನ್ ಸ್ಪೆಸಿಫಿಕ್ ಕ್ರೈಟೀರಿಯಾ. ನೀವೊಂದು ಷರತ್ತು ಕೊಟ್ರೆ ಅಥವಾ ನಿಯಮ ಹಾಕಿದ್ರೆ ಅದರ ಆಧಾರದ ಮೇಲೆ ಸೆಲ್ ಬಣ್ಣಗಳನ್ನ ಆಟೋಮೆಟಿಕ್ ಆಗಿ ಬದಲಾಯಿಸುತ್ತೆ. ಸೊ ಇದನ್ನ ನಾನು ಮೊದಲನೇ ಕ್ಲಾಸ್ ನಲ್ಲಿ ತಗೊಂಡಾಗ ಈ ಪ್ರಶ್ನೆ ಬಂದಿತ್ತು. KE ನಡೆಸಿರೋ ಪರೀಕ್ಷೆಲೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮೇಲೆ ಪ್ರಶ್ನೆ ಬಂದಿದೆ. ಓಕೆ, ಪರೀಕ್ಷೆಯಲ್ಲಿ ಏನಪ್ಪ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದ್ರೆ, ವರ್ಕ್ ಬುಕ್ ಇದೆ, ಸ್ಟೂಡೆಂಟ್ಸ್ನ ಮಾರ್ಕ್ಸ್ಗಳು, ಓಕೆ, ಸ್ಟೂಡೆಂಟ್ಸ್ನ ಮಾರ್ಕ್ಸ್ಗಳು ಇವೆಲ್ಲ ಯಾರ್ಯಾರು 50 ಮೇಲೆ ತೆಗ್ದಿದಾರೋ 35 ಮೇಲೆ ತೆಗ್ದಿದಾರೋ ಆ ಸೆಲ್ಸ್ನ ಗ್ರೀನ್ ಅಲ್ಲಿ ಕೊಟ್ಬಿಡು ನನಗೆ ಅಂದ್ರೆ ಏನ್ ಮಾಡುತ್ತೆ, ಅದನ್ನೆಲ್ಲ ಗ್ರೀನ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಕೊಟ್ಬಿಡುತ್ತೆ. ವರ್ಕ್ಶೀಟ್ ನ ಸೆಲೆಕ್ಟ್ ಮಾಡಿ ಯಾರು ಮೋರ್ ದೆನ್ 35 ತೆಗ್ದಿದಾನೋ ಗ್ರೀನ್ ಅಲ್ಲಿ ಕೊಡು ಅಂತ ಕೊಟ್ರೆ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಫಾರ್ಮುಲಾ ಕೊಟ್ರೆ ಏನ್ ಮಾಡ್ಬಿಡುತ್ತೆ, ಯಾರ್ಯಾರು 35 ಮೇಲೆ ಪರೀಕ್ಷೆ ತೆಗ್ದಿದಾರೋ ಪಾಸ್ ಆಗಿದಾರೋ ಆ ವಿದ್ಯಾರ್ಥಿಗಳ್ದು ಮಾರ್ಕ್ಸ್ ಎಲ್ಲ ಗ್ರೀನ್ ಅಲ್ಲಿ ಕೊಡುತ್ತೆ. ಇದು ವಿಜುವಲ್ ರೆಪ್ರೆಸೆಂಟೇಷನ್. ಓಕೆ, ಬಣ್ಣವಾಗಿ ನಿಮಗೆ ಎಕ್ಸೆಲ್ ವರ್ಕ್ ಬುಕ್ ಕಾಣುತ್ತೆ. ಓಕೆ, ಹೊಡಿರಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಗೂಗಲ್ ಅಲ್ಲಿ. ನಿಮಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ಯಾವ ರೀತಿ ಕಲರ್ಗಳ ಮೂಲಕ ನಾವು ಡೇಟಾವನ್ನ ಬಿಂಬಿಸ್ಬೋದು ಅನ್ನೋದು ಬಹಳ ಚೆನ್ನಾಗಿ ನಿಮಗೆ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಇದು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಮ್ಯಾಕ್ರೋಸ್, ಆಲ್ರೆಡಿ ಮ್ಯಾಕ್ರೋಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಏನು ಇದು, ಸೀರೀಸ್ ಆಫ್ ಕಮಾಂಡ್ ಮತ್ತು ಇನ್ಸ್ಟ್ರಕ್ಷನ್ಗಳನ್ನ ಗ್ರೂಪ್ ಮಾಡಿ ರೆಕಾರ್ಡ್ ಮಾಡಿಕೊಂಡು ಯಾವ್ದಾದ್ರು ರಿಪಿಟೇಟಿವ್ ಕೆಲಸ, ಡೈಲಿ ಅಟೆಂಡೆನ್ಸ್ ಹಾಕೋ ಕೆಲಸ ಮಾಡ್ತಿದ್ರೆ ಏನ್ ಮಾಡುತ್ತೆ, ಅದೇ ಡೈಲಿ ಅಟೆಂಡೆನ್ಸ್ ಹಾಕೊಂಡ್ಬಿಡುತ್ತೆ. ಯಾರು ಆಬ್ಸೆಂಟ್ ಅಂತ ನಾನು ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ರೆ ಸಾಕು, ಆ ರಿಪಿಟೇಟಿವ್ ಕೆಲಸ ಇನ್ನು ಉಳ್ದವ್ರದೆಲ್ಲ ಪ್ರೆಸೆಂಟ್ ಅದೇ ಹಾಕೊಳ್ಳುತ್ತೆ. ಅದಕ್ಕೆ ನಾವು ಯೂಸ್ ಮಾಡೋ ಕಮಾಂಡ್ ಯಾವುದು, ಮ್ಯಾಕ್ರೋಸ್. ಎಕ್ಸೆಲ್ ಅಲ್ಲಿ ಮಾಡುವ ಕೆಲಸವನ್ನು ರೆಕಾರ್ಡ್ ಮಾಡ್ಕೋಬಹುದು. ಡೈಲಿ ಅದೇ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದೇ ಕೆಲಸನ ರೆಕಾರ್ಡ್ ಮಾಡ್ಕೊಂಡು ಒಂದು ಕ್ಲಿಕ್ ಮಾಡಿದ್ರೆ ಅದು ಪಟ್ಟನಂಗೆ ಇಮಿಟೇಟ್ ಮಾಡುತ್ತೆ. ನೀವು ಮಾಡಿರೋ ಕೆಲಸನ ರೆಕಾರ್ಡ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅದೇ ಕೆಲಸನ ಮತ್ತೆ ಮಾಡೋದನ್ನ ತಪ್ಪಿಸುತ್ತೆ. ಅದಕ್ಕೆ ಯೂಸ್ ಮಾಡೋ ಟೂಲ್ ಯಾವುದು, ಮ್ಯಾಕ್ರೋಸ್. ಸೊ ಶಾರ್ಟ್ಕಟ್ ಕೀಸ್ ಬರೋಣ. MS Word ಅಲ್ಲಿ ಯಾವ್ದಿತ್ತು ಶಾರ್ಟ್ಕಟ್ ಕೀಸ್, ಆಲ್ಮೋಸ್ಟ್ ಅದೇ ಕೀಸ್ ಇಲ್ಲೂ ಕೂಡ ಇದೆ. ಹಂಗಾಗಿ ಸೇಮ್ ಕೀಸ್ನ ನಾನು ಇಲ್ಲಿ ತಗೊಂಡಿಲ್ಲ. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ MS Excel ಅಲ್ಲಿ ಯಾವ್ಯಾವ ಬೇರೆ ಹೊಸ ಶಾರ್ಟ್ಕಟ್ ಕೀಸ್ ಇದೆಯೋ, ಸೆಲ್ ರಿಲೇಟೆಡ್, ಫಾರ್ಮುಲಾ ರಿಲೇಟೆಡ್, ಅದನ್ನಷ್ಟೇ ತಗೊಂಡಿದ್ದೀನಿ. ಇನ್ನು ಉಳಿದಿದ್ದು MS Word ಅಲ್ಲಿ ನಾನು ಏನ್ ಪಾಠ ಮಾಡಿದ್ದೀನಿ ಅದೇ ಇದು ಕೂಡ ಅಪ್ಲೈ ಆಗುತ್ತೆ. ಸೊ ಬೇಗ ನೋಡ್ತಾ ಹೋಗೋಣ ಶಾರ್ಟ್ಕಟ್ ಕೀಸ್ನ. ಫಂಕ್ಷನಲ್ ಕೀಸ್ ಫಸ್ಟ್ ನೋಡ್ಬಿಡೋಣ. F2 ಎಡಿಟ್ ದ ಸೆಲೆಕ್ಟೆಡ್ ಸೆಲ್. ಯಾವುದೋ ಒಂದು ಸೆಲ್ನ ನಾನು ತಗೊಂಡಿದ್ದೀನಿ ಅಂದ್ರೆ F2 ಒತ್ತಿದ್ರೆ ಕರ್ಸರ್ ಬರುತ್ತೆ. ಹೋಗಪ್ಪ ಬೇಕಾದ್ರೆ ಎಡಿಟ್ ಮಾಡು, ಬ್ಯಾಕ್ ಸ್ಪೇಸ್ ಕೊಡ್ತೀಯೋ, ಡಿಲೀಟ್ ಮಾಡ್ತೀಯೋ, ಇನ್ನೇನಾದ್ರೂ ಪದ ಬರೀತೀಯೋ ಅಲ್ಲಿ, ಅದನ್ನ ಯೂಸ್ ಮಾಡ್ಲಿಕ್ಕೆ ನಾವು ಯಾವ ಬಟನ್ ಒತ್ತುತ್ತೀವಿ, F2. ಕರ್ಸರ್ ಅಲ್ಲಿ ಬಂದ್ಬಿಡುತ್ತೆ ಓಪನ್ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ. F5 ಸ್ಪೆಸಿಫಿಕ್ ಸೆಲ್ಲಿಗೆ ಹೋಗ್ಲಿಕ್ಕೆ. F5 ಹೊಡೆದ್ರೆ ನಾವು ಯಾವ್ದಾದ್ರೂ ಸ್ಪೆಸಿಫಿಕ್ ಹೋಗ್ಬೇಕು. ಈಗ ACD 112 ACD ಅಥವಾ AC ರೋಲಿ 12 ಸೆಲ್ಗೆ ಹೋಗ್ಬೇಕು ಅಂದ್ರೆ ಆ ಸೆಲ್ಲಿಗೆ ಸೀದಾ ತಗೊಂಡು ಹೋಗ್ಲಿಕ್ಕೆ F5 ಒತ್ತಿದ್ರೆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಯಾವ ಸೆಲ್ ಬೇಕು ಅಂತ ಹೊಡೆದ್ರೆ ಆ ಸೆಲ್ಗೆ ಸೀದಾ ಹೋಗುತ್ತೆ. ವರ್ಡ್ ಅಲ್ಲೂ ಕಾಗುಣಿತಾಕ್ಷರ ಸ್ಪೆಲ್ಲಿಂಗ್ ನ ಚೆಕ್ ಮಾಡ್ಲಿಕ್ಕೆ F7, ಎಕ್ಸೆಲ್ ಅಲ್ಲೂ F7. F11 ಏನ್ ಕ್ರಿಯೇಟ್ ಮಾಡುತ್ತೆ, ಚಾರ್ಟ್ ಕ್ರಿಯೇಟ್ ಮಾಡುತ್ತೆ. ಓಕೆ, ನಿಮಗೊಂದು ಚಾರ್ಟ್ ಬೇಕು ಅಂದ್ರೆ ಚಾರ್ಟ್ ಕ್ರಿಯೇಟ್ ಮಾಡಿ ಕೊಡ್ಲಿಕ್ಕೆ ಕ್ರಿಯೇಟ್ ಎ ಚಾರ್ಟ್, ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅದಕ್ಕೆಲ್ಲ F11. ಟೈಮ್, ಕರೆಂಟ್ ಟೈಮ್ಗೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಾಟ್ ಅಂಡ್ ಕೆಳಗಡೆ ಕಾಮ, ಸೆಮಿಕಾಲನ್ ಅಲ್ಲ, ಡಾಟ್ ಅಂಡ್ ಕಾಮ. ಓಕೆ, ಇದು ಕಂಟ್ರೋಲ್ ಶಿಫ್ಟ್ ಪ್ಲಸ್
ಡಾಟ್ ಕೆಳಗಡೆ ಕಾಮ, ಕರೆಂಟ್ ಟೈಮ್ಗೆ, ಡೇಟ್ಗೆ ಕಂಟ್ರೋಲ್ ಪ್ಲಸ್ ಡಾಟ್ ಅಂಡ್ ಕೆಳಗಡೆ ಕಾಮ. ಹೊಸ ವರ್ಕ್ಶೀಟ್ ಬೇಕು ಅಂದ್ರೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ F1. ಕೆಳಗಡೆ ನೋಡಿದ್ರಲ್ಲ ವರ್ಕ್ಶೀಟ್ 1, ಶೀಟ್ 2, ಶೀಟ್ 3 ಇತ್ತು. ಸೊ ಹೊಸ ಶೀಟ್ನ ನಾನು ಇನ್ಸರ್ಟ್ ಮಾಡಬೇಕು ಅಂದ್ರೆ ವರ್ಕ್ಶೀಟ್ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ F1. ಶಿಫ್ಟ್ ಪ್ಲಸ್ F3 ಓಪನ್ಸ್ ದ ಇನ್ಸರ್ಟ್ ಫಂಕ್ಷನ್ ವಿಂಡೋ. ಏನೋ ಒಂದು ನಾನು ಫಂಕ್ಷನ್ ಇನ್ಸರ್ಟ್ ಮಾಡಬೇಕು, ಯಾವುದೋ ಒಂದು ಕೆಲಸವನ್ನ ನಾನಲ್ಲಿ ಸೇರಿಸ್ಬೇಕು ಅಂದ್ರೆ ನಾನು ಯಾವ ಆಪ್ಷನ್ಸ್ ನೋಡ್ತಿದ್ದೀನಿ? ಫೈಂಡ್ ಅಂಡ್ ರಿಪ್ಲೇಸ್, ಹುಡುಕು ಮತ್ತು ಬದಲಿಸು ಡೈಲಾಗ್ ಬಾಕ್ಸ್, ಶಿಫ್ಟ್ ಪ್ಲಸ್ F5 ಸೇಮ್. ಕಂಟ್ರೋಲ್ ಎ ಸೆಲೆಕ್ಟ್ ಆಲ್ ಕಂಟೆಂಟ್ ಆಫ್ ದ ವರ್ಕ್ಶೀಟ್, ಅಲ್ಲೂ MS ವರ್ಡ್ ಅಲ್ಲಿ ಕಂಟ್ರೋಲ್ ಎ. ಕಂಟ್ರೋಲ್ ಬಿ ಬೋಲ್ಡ್ ಮಾಡುತ್ತೆ, ಕಂಟ್ರೋಲ್ ಐ ಇಟಾಲಿಕ್ ಮಾಡುತ್ತೆ, ಕಂಟ್ರೋಲ್ ಕೆ ಲಿಂಕ್ ಕೊಡುತ್ತೆ, ಇನ್ಸರ್ಟ್ ಲಿಂಕ್. ಕಂಟ್ರೋಲ್ ಪ್ಲಸ್ ಯು ಅಂಡರ್ಲೈನ್ ಹೈಲೈಟೆಡ್ ಸೆಲೆಕ್ಷನ್. ಕಂಟ್ರೋಲ್ ಪ್ಲಸ್ ಪಿ ಬ್ರಿಂಗ್ಸ್ ಅಪ್ ದ ಪ್ರಿಂಟ್ ಡೈಲಾಗ್ ಬಾಕ್ಸ್ ಟು ಬಿಗಿನ್ ಪ್ರಿಂಟಿಂಗ್. ಕಂಟ್ರೋಲ್ ಪಿ. ಪ್ರಿಂಟ್ ಪ್ರಿವ್ಯೂ ಯಾವುದು MS ವರ್ಡ್ಗೆ ಜ್ಞಾಪಿಸ್ಕೊಳ್ಳಿ, ಈ ರೀತಿ ರಿವೈಸ್ ಮಾಡ್ಕೋಬೇಕು. ಕಂಟ್ರೋಲ್ Z ಅಂಡು, ಕಂಟ್ರೋಲ್ Y ರೀಡು ಸೇಮ್. ಕಂಟ್ರೋಲ್ F9 ನೋಡಿದ್ರೆ ವರ್ಕ್ಶೀಟ್ ನ ಮಿನಿಮೈಸ್ ಚಿಕ್ಕದಾಗಿ ಮಾಡುತ್ತೆ, ಮಿನಿಮೈಸ್ ದ ಕರೆಂಟ್ ವರ್ಕ್ ಬುಕ್. ಕಂಟ್ರೋಲ್ F9. ಕಂಟ್ರೋಲ್ F10 ಮಿನಿಮೈಸ್ ಆಗಿದ್ರೆ ಮ್ಯಾಕ್ಸಿಮೈಸ್ ಮಾಡುತ್ತೆ ಆ ವರ್ಕ್ ಬುಕ್ ನ. ಕೆಳಗೆ ಹೋಗಿದ್ರೆ ಮೇಲೆದ್ದು ಇಡೀ ಎಂಟೈರ್ ಕಂಪ್ಯೂಟರ್ನ ಆವರಿಸ್ಕೊಳುತ್ತೆ, ಮ್ಯಾಕ್ಸಿಮೈಸ್ ಮಾಡುತ್ತೆ. ಕಂಟ್ರೋಲ್ ಪ್ಲಸ್ F6 ಸ್ವಿಚ್ ಬಿಟ್ವೀನ್ ಓಪನ್ ವರ್ಕ್ ಬುಕ್ ಅಂಡ್ ವಿಂಡೋಸ್. ಕಂಟ್ರೋಲ್ F6 ಹೊಡೆದ್ರೆ ವಿಂಡೋಸ್ಗೆ ಹೋಗ್ಬಿಡುತ್ತೆ ಅಥವಾ ನಿಮ್ಮ ವರ್ಕ್ ಬುಕ್ಕಿಗೆ ಸ್ವಿಚ್ ಮಾಡ್ಬೋದು ಇನ್ನೊಂದ್ಸತಿ ಹೊಡೆದ್ರೆ. ಓಕೆ. ಕಂಟ್ರೋಲ್ ಪೇಜ್ ಅಪ್, ಪೇಜ್ ಡೌನ್. ಓಕೆ. ಕಂಟ್ರೋಲ್ ಪಿ ಪ್ರಿಂಟ್ ಡೈಲಾಗ್ ಬಾಕ್ಸ್ ಬರುತ್ತೆ, ಮತ್ತೆ ರಿಪೀಟ್ ಆಗಿದೆ. ಕಂಟ್ರೋಲ್ Z ಅಂಡ್, ಕಂಟ್ರೋಲ್ F9 ಮಿನಿಮೈಸ್ ಕರೆಂಟ್ ವರ್ಕ್, F10 ಮ್ಯಾಕ್ಸಿಮೈಸ್, F6 ಇದು ರಿಪೀಟ್ ಆಗಿದೆ. ಇಷ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಶಾರ್ಟ್ ಕಟ್ ಕೀಸ್. MS ವರ್ಡ್ ನೋಡಿದ್ವಿ, MS ಎಕ್ಸೆಲ್ ನೋಡಿದ್ವಿ. ಇನ್ನೊಂದು ಅತಿ ಮುಖ್ಯವಾದ ಟಾಪಿಕ್ ಇದರಲ್ಲಿ ಯಾವ್ದಪ್ಪ ಅಂದ್ರೆ MS ಪವರ್ ಪಾಯಿಂಟ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಓಕೆ. ಇಲ್ಲಿ ಎಕ್ಸ್ಟೆನ್ಷನ್ MS ವರ್ಡ್ ಅಲ್ಲಿ .doc ಎಕ್ಸೆಲ್ ಅಲ್ಲಿ .xls